ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ. ನಮಸ್ಕಾರ ಮೇಡಮ್, ಹ್ಯಾಗ್ ನಡೀತಾ ಇದೆ ನಿಮ್ಮ ಲೆಟ್ಸ್ ಲಿವ್ ಟುಗೆದರ್? ಒಂದು ನಿಮ್ಮ ಚಾರಿಟಬಲ್ ಟ್ರಸ್ಟ್ ಪ್ರಾಣಿಗಳ ಬಗ್ಗೆ ತುಂಬಾ ಆಸಕ್ತಿ ಅದೇನ ಇಟ್ಕೊಂಡು ಇಷ್ಟು ವರ್ಷ ನಡೆಸ್ಕೊಂಡ್ ಬರ್ತಾ ಇದ್ರಿ. ಹೇಳಿ, ನಿಮ್ಮ ಸಂಸ್ಥೆ, ನಿಮ್ಮ ಸಂಘಟನೆ, ನಿಮ್ಮ ಒಂದು NGO ಬಗ್ಗೆ ಆಗ್ಲಿ, ನಿಮ್ಮ ಬಗ್ಗೆ ಆಗ್ಲಿ, ನೀವು ನಡೆದು ಬಂದ ದಾರಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಖಂಡಿತ. ಸೊ ನಾನು ಅಚಲ ಪಾಣಿ ಅಂತ, ನಾನು ಲೆಟ್ಸ್ ಲಿವ್ ಟುಗೆದರ್ ಅಂತ ಒಂದು ಸಂಸ್ಥೆ ನಡೆಸ್ತಾ ಇರೋದು. ನಾನು ಶುರು ಮಾಡಿ 16 ವರ್ಷ ಆಯ್ತು ಶುರು ಮಾಡಿ. ಸೊ ಈ ತರ ಮರಿಗಳನ್ನ ರೋಡಿಗೆ ತಗೊಂಡು ನಾವು ಒಂದ್ ಸ್ವಲ್ಪ ದಿನ ಸಾಕಿ ಇವ್ರನ್ನ ಫುಲ್ ರೆಡಿ ಮಾಡಿ ವ್ಯಾಕ್ಸಿನೇಷನ್ ಮಾಡಿ ಇವ್ರ ಮೈ ಹುಷಾರಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಟ್ಟು ಅದಾದ್ಮೇಲೆ ಅವ್ರನ್ನ ಅಡಾಪ್ಷನ್ಗೆ ಹಾಕೋದು. ಅದೇ ನಮ್ ಕೆಲಸ ಸಂಸ್ಥೆನಲ್ಲಿ. ಸೊ ಜನ ಇವಾಗ ದುಡ್ಡು ಕೊಟ್ಟು ಜಾತಿ ನಾಯಿ ತಗೊಂತಾರಲ್ಲ, ಅದಕ್ಕೆ ಬದಲು ಇವ್ರು ನಮ್ಮ ದೇಶದ ನಾಯಿ ಮರಿಗಳನ್ನ ತಗೋಬೇಕು ಅಂತ ನಾವ್ ಈ ಕೆಲಸ ಮಾಡ್ತೀವಿ. ದೇಶಿ ತಳಿಗಳಿಂದ ದೇಶಿಯಾಗಿ ಒಂದು ರೀತಿ ಬೆಳೆಸಬೇಕು ಅನ್ನೋ ಒಂದು ಖಂಡಿತ. ಇವಾಗ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇವಾಗ ಆ ವೆದರ್ಗೆ ತಕ್ಕದಾಗಿ ಆ ನಾಯಿಗಳಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹಸ್ಕೀಸ್ ಇದೆ. ಇವಾಗ ಹಸ್ಕೀಸು ಅವ್ರ ವೆದರ್ ಅವ್ರು ಬಂದು ತುಂಬಾ ಚಳಿ ಇರುತ್ತೆ ಅಂತಾನೆ ಅದಕ್ಕೆ ನೇಚರ್ ಬಂದು ದೇವರು ಆ ಸೃಷ್ಟಿ ಮಾಡಿರೋದು ಅವ್ರ ತುಂಬಾ ಫರ್ ಬಂದು ತುಂಬಾ ತಿಕ್ಕಾಗಿರುತ್ತೆ. ಸೊ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ನಮ್ಮ ದೇಶದ ವೆದರ್ ಇವಾಗ ತುಂಬಾ ಬಿಸಿಲಿರುತ್ತೆ. ಆ ಬಿಸಿಲಲ್ಲಿ ಅವ್ರನ್ನ ಇಡುವಾಗ ಅವ್ರು ತುಂಬಾ ಕಾಯಿಲೆಗಳು ತುಂಬಾ ಜಾಸ್ತಿ ಬರುತ್ತೆ. ಮತ್ತೆ ಇಲ್ಲಿ ಇಂಬ್ರೀಡಿಂಗ್ ಮಾಡ್ತಾರೆ, ಅದರಿಂದನೂ ತುಂಬಾ ಕಾಯಿಲೆಗಳು ಬರುತ್ತೆ. ಸೊ ಆಕ್ಚುಲಿ ಅದ್ರ ಬದಲು ಇವಾಗ ಈ ತರ ನಾಯಿಗಳು, ಇವಾಗ ಇದು ರೋಡ್ ನಾಯಿ, ರೋಡಿಂದ ತಂದಿರೋದು. ಸೊ ಈ ತರ ನಮ್ಮ ದೇಶದ ನಾಯಿಗಳನ್ನ ತಗೊಳೋವಾಗ ಇವ್ರಿಗೆ ಏನು ಜಾಸ್ತಿ ಕಾಯಿಲೆನೇ ಬರಲ್ಲ. ಸೊ ಈ ತರ ಒಂದು ಜೀವಾಣು ಉಳಿಸ್ಬೋದು, ಮತ್ತೆ ಅವ್ರಿಗೂ ಒಂದು ಲೈಕ್ ಹೆಲ್ದಿ ನಾಯಿಗಳಿರುತ್ತೆ. ಅಷ್ಟು ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ. ಇವಾಗ ಇವ್ರನ್ನ ತಗೊಂಡು ಮನೆಗೆ ತಗೊಂಡು ಬರೋವಾಗ ಅಷ್ಟು ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ. ಸೊ ಇವಾಗ ಫಸ್ಟ್ ಆಫ್ ಆಲ್ ಇವಾಗ ತುಂಬಾ ಜನ ಇವಾಗ ಎಲ್ಲ ಒಂಟಿ ಇದ್ದಾರೆ, ಲೋನ್ಲಿನೆಸ್ ಇದೆ, ಮತ್ತೆ ತುಂಬಾ ಭಯ ಇದೆ. ಪಕ್ಕದ ಮನೆಯವ್ರ ಹತ್ರ ಕೂಡ ಮಾತಾಡಲ್ಲ, ಯಾರು ಕಲ್ಲ ಬರ್ತಾನೋ ಅಂತ. ಎಲ್ಲಾರು ಒಂದೊಂದು ಪ್ರತಿಯೊಂದು ಮನೇಲೂ ಒಂದು ನಾಯಿ ಸಾಕಿದ್ರೆ ಫಸ್ಟ್ ಆಫ್ ಆಲ್ ಮನೆ ಒಳಗೆ ತುಂಬಾ ಪ್ರೀತಿ ಇರುತ್ತೆ. ಈ ನಾಯಿಗಳು ಕೊಡೋ ಪ್ರೀತಿ ಮತ್ತೆ ಅಟೆನ್ಷನ್ ಮತ್ತೆ ಕಂಪ್ಯಾನಿಯನ್ಶಿಪ್ ಬೇರೆ ಯಾರು ಕೊಡಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಆ ಲೋನ್ಲಿನೆಸ್ ಖಂಡಿತ ಕಡಿಮೆ ಆಗುತ್ತೆ. ಮತ್ತೆ ಆಸ್ ಅ ಸೊಸೈಟಿ ನಾವ್ ಯಾರು ಒಂದು ಇವಾಗ ಒಂದು ಏರಿಯಾದಲ್ಲಿ 10 ನಾಯಿಗಳಿದೆ, 10 ಮನೆಗಳಿದ್ರೆ ಆ ಏರಿಯಾಕ್ಕೆ ಕಲ್ಲನೇ ಬರಲ್ಲ ಖಂಡಿತ. ಯಾಕಂದ್ರೆ ಅವ್ರು ಮಾಡೋ ಶಬ್ದಕ್ಕೆ ಯಾವ ಕಲ್ಲನೂ ಮನೆ ಹತ್ರನೇ ಬರಕ್ಕಾಗಲ್ಲ. ಆಸ್ ಅ ಸೊಸೈಟಿನೂ ಸೇಫ್ ಆಗಿರುತ್ತೆ. ಮತ್ತೆ ಮನೆ ಒಳಗೂ ಅವ್ರು ಪ್ರೀತಿ ಕೊಡೋ ತರ ಯಾರು ಕೊಡಕ್ಕಾಗಲ್ಲ. ಈಗ ನಾಯಿಗಳಿಗೆ ಒಂದು ಬದುಕಿದೆ. ಇವತ್ತು ಬೆಂಗಳೂರಿನಲ್ಲಿ ಬೀದಿ ನಾಯಿಗಳು ಬೀದಿಲಿ ತುಂಬಿ ಹೋಗಿವೆ, ರಾಶಿ ನಾಯಿಗಳು. ಎಲ್ಲಿಂದ ಬಂದ್ವು? ಯಾವ ಖಂಡದಿಂದ ಬಂದ್ವು? ಸೊ ಇದೆಲ್ಲ ಬೀದಿನಲ್ಲಿ ಹುಟ್ಟಿರೋ ನಾಯಿಗಳಲ್ಲ ಖಂಡಿತ. ಯಾಕಂದ್ರೆ ಬೀದಿಯಲ್ಲಿ ಸ್ಟೆರಿಲೈಸ್ ಮಾಡ್ತಾ ಇದೆ, ಅವ್ರ ಹತ್ರ ಟೆಂಡರ್ಸ್ ತಗೊಂಡು ತುಂಬಾ ಸಂಸ್ಥೆಗಳು ನಾಯಿಗಳನ್ನ ಹಿಡಿದು, ಬೀದಿ ನಾಯಿಗಳನ್ನ ಹಿಡಿದು ಆಪರೇಷನ್ ಮಾಡಿ ವಾಪಸ್ ಅದಕ್ಕೆ ವ್ಯಾಕ್ಸಿನೇಟ್ ಮಾಡಿ ವಾಪಸ್ ಬಿಡ್ತಾ ಇದೆ. ಸೊ ನಾಯಿಗಳು ಇಷ್ಟು ಸಂಖ್ಯೆ ಜಾಸ್ತಿ ಇದೆ ರೋಡ್ನಲ್ಲಿ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಬಿಕಾಸ್ ಸ್ಟ್ರೀಟ್ ಡಾಗ್ ಅಲ್ಲ. ಇದು ತುಂಬಾ ಜನ ಏನ್ ಮಾಡ್ತಾರೆ, ಮನೇಲಿ ನಾಯಿ ಸಾಕ್ತಾರೆ, ಅದಕ್ಕೆ ಅವ್ರು ಆಪರೇಷನ್ ಮಾಡಲ್ಲ, ವಾಕಿಂಗು ಕರ್ಕೊಂಡು ಹೋಗಲ್ಲ. ಸೊ ರೆಸ್ಪಾನ್ಸಿಬಲ್ ಪೆಟ್ ಓನರ್ಶಿಪ್ ಅಂತ ಹೇಳ್ತೀವಿ. ಅವ್ರು ಏನ್ ಮಾಡ್ತಾರೆ, ಅದಿಲ್ಲದೆ ಇರುವಾಗ ಸರಿ ಗೇಟ್ ತೆಗೆದು ಬಿಡ್ತಾರೆ. ನನ್ನ ನಾಯಿ ಹೋಗ್ಬಿಟ್ಟು ವಾಪಸ್ ಬರುತ್ತೆ, ಅದ್ರಲ್ಲಿ ಹೆಮ್ಮೆ ಬೇರೆ. ನನ್ನ ನಾಯಿಗಳು ಬಂದು ವಾಪಸ್ ಹಾಗೆ ಮನೆಗೆ ಬಂದ್ಬಿಡುತ್ತೆ, ವಾಕಿಂಗ್ ಹೋಗುತ್ತೆ, ಅದೇ ಬಂದ್ಬಿಡುತ್ತೆ ಅಂತ. ಮತ್ತು ಅನ್ಸ್ಟೆರಿಲೈಸ್ ಅಂದ್ರೆ ಅದಕ್ಕಿಂತ ಆಪರೇಷನ್ ಆಗಿರಲ್ಲ. ಸೊ ಆ ತರ ನಾಯಿಗಳು ಇವಾಗ ನನ್ನ ಹತ್ರ ಒಂದು ಗಂಡ ಇದೆ ಅಂತ ಇಟ್ಕೊಳ್ಳಿ, ನಾನು ನನ್ನ ನಾಯಿನ ವಾಕಿಂಗು ಕರ್ಕೊಂಡು ಹೋಗಲ್ಲ, ಗೇಟ್ ತೆಗೆದು ಆಚೆ ಬಿಡ್ತೀನಿ. ಅದೇನ್ ಮಾಡುತ್ತೆ, ಎಲ್ಲ ಬೀದಿನಲ್ಲಿರೋ ಹೆಣ್ಣಾಯಿಗಳೆಲ್ಲ ಪ್ರೆಗ್ನೆಂಟ್ ಮಾಡಿ ವಾಪಸ್ ಮನೆಗೆ ಬರುತ್ತೆ. ಅವಾಗ ನನಗೆ ಗೊತ್ತಿರಲ್ಲ. ಅಲ್ಲಿ ಆ ಪಾಪ ನಾಯಿಗಳು, ಅಲ್ಲಿ ಒಂದು 5-6 ಫಿಮೇಲ್ ಡಾಗ್ಸ್ ಇದ್ರೆ, ಹೆಣ್ಮರಿಗಳಿದ್ರೆ, ನಾಯಿಗಳಿದ್ರೆ, ಅದೆಲ್ಲ ಹೆಣ್ಣ ಮರಿ ಹಾಕಿ ಆ ತರ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಅದೊಂದು ಒಂದೊಂದು ನಾಯಿನೂ ಒಂದು 5, 10, 8 ಅಂತ ಮರಿ ಹಾಕುತ್ತೆ ಒಂದ್ಸತಿಗೆ. ಸೊ ಅವ್ರಿಗೆ ಅಷ್ಟು ಮರಿಗಳು ಸಡನ್ ಆಗಿ ಪ್ರೆಗ್ನೆಂಟ್ ಆಗ್ಬಿಡುತ್ತೆ. ಅವ್ರಿಗೆ ಏನ್ ಮಾಡೋದು ಗೊತ್ತಾಗಲ್ಲ, ಅಬಾರ್ಷನ್ ಮಾಡಿಸಲ್ಲ. ಅದಕ್ಕೆ ಬದಲು ಅವ್ರು ಏನ್ ಮಾಡ್ತಾರೆ, ಹುಟ್ಟಿರೋ ಮರಿಗಳನ್ನ ತಗೊಂಡ್ಬಂದು ಬೀದಿನಲ್ಲಿ ಬಿಸಾಕ್ತಾರೆ. ಇವ್ರು ನಮಗೆ ಎಷ್ಟೋ ಸತಿ ಜನ ಫೋನ್ ಮಾಡಿ ಹೇಳ್ತಾರೆ, ನಾಯಿ ಮರಿ ಸಿಕ್ಕಿದೆ, ನಾಯಿ ಮರಿಗಳು ಸಿಕ್ಕಿದೆ, ಯಾರೋ ಬಂದು ಕಸಕ್ಕೆ ಹಾಕ್ಬಿಟ್ಟಿದ್ದಾರೆ, ಒಂದು ಕವರ್ನಲ್ಲಿ ಹಾಕಿ ಬಿಸಾಕೋತಾರ. ಇವಾಗ ಕಸ ಬಿಸಾಕೋತಾರ, ಮರಿಗಳನ್ನ ಬಿಸಾಕ್ಬಿಟ್ಟಿದ್ದಾರೆ. ಇವಾಗ ಈ ಕ್ಲೀನ್ ಮಾಡ್ತಾರಲ್ಲ ತುಂಬಾ ಜನ, ಆ ತರನೇ ತಂದು ನಮ್ಮ ಹತ್ರ ಮರಿಗಳು ಕೊಟ್ಟಿದ್ದಾರೆ. ಆ ತರ
ಸೊ ಅದೊಂದು ಆ ಮರಿಗಳು ಇವಾಗ ಯಾರೋ ಸಾಕಿ ಯಾರೋ ಬೆಳೆಸಿ ಅದನ್ನು ರೋಡ್ ನಾಯಿ ಆಗುತ್ತೆ. ಮತ್ತೆ ಇನ್ನೊಂದು ಇವಾಗ ಎಲ್ಲರೂ ಜಾತಿ ನಾಯೇ ಬೇಕು ಅಂತಾರೆ. ಇವಾಗ ತಕ್ಷಣ ಇವಾಗ ಒಬ್ರ ಹತ್ರ ಮನೆಯಲ್ಲಿ ಮಕ್ಕಳು ನಂಗೆ ನಾಯಿ ಬೇಕೇ ಬೇಕು ಅಂತ ಅವ್ರು ಏನ್ ಮಾಡ್ತಾರೆ, ಅವ್ರು ಹೋಗಿ ಒಂದು ಪೆಟ್ ಶಾಪ್ ನಲ್ಲೋ ಒಂದು ಬ್ರೀಡರ್ ಹತ್ರ ನಾಯಿನ ಕೊಂಡ್ಕೊತಾರೆ. ಆ ನಾಯಿನ ಫಸ್ಟ್ ಆಫ್ ಕೊಂಡ್ಕೊಳೋದು ಆ ನಾಯಿಗೆ ತುಂಬಾ ಕಾಯಿಲೆಗಳಿರುತ್ತೆ. ಯಾಕಂದ್ರೆ ಅದನ್ನ ಇಂಬ್ರೀಡಿಂಗ್ ಮಾಡ್ತಾರೆ. ಇವಾಗ ಒಂದು ಫೀಮೇಲ್ ಡಾಗ್ ಅವ್ರ ಹತ್ರ ಇದೆ, ಅದು ಅಮ್ಮ ಬಂದು ಇವಾಗ ಮಗ ಜೊತೆನೆ ಮೇಟ್ ಆಗುತ್ತೆ. ಇಲ್ಲ ಮಗ ಬಂದು ಲೈಕ್ ಗರ್ಲ್ ಇನ್ನೊಂದು ಫೀಮೇಲ್ ಪಪ್ಪಿ ಆಲ್ರೆಡಿ ಹುಟ್ಟಿದ್ರೆ ಅದ್ರ ಜೊತೆ ಮೇಟ್ ಆಗುತ್ತೆ. ಇವಾಗ ಅಕ್ಕ ಬಂದು ತಮ್ಮನ ಜೊತೆ ಅನ್ನೋ ತರ, ಅಪ್ಪ ಬಂದು ಮಗಳ ಜೊತೆ ಅನ್ನೋ ತರ ಆಕ್ಚುಲಿ ಇಂಬ್ರೀಡಿಂಗ್ ಮಾಡ್ತಾರೆ. ಅನೈತಿಕ ಸಂಬಂಧಗಳು ಗೊತ್ತಾಗೋದಿಲ್ಲ. ಹೌದು. ಸೊ ಅವಾಗ ಒಂದಕ್ಕೆ ಕಾಯಿಲೆ ಇದ್ರೆ ಇನ್ನೊಂದಕ್ಕೆ ಬಂದ್ಬಿಡುತ್ತೆ. ಅಂದ್ರೆ ಲೈಕ್ ನಾನು ಹೇಳೋ ಕಾಯಿಲೆಗಳು ಬಂದು ಇವಾಗ ಆರ್ಥರೈಟಿಸ್ ಇರ್ಬೋದು, ಇವಾಗ ಅದಕ್ಕೆ ಕೊಲೆಸ್ಟ್ರಾಲ್ ಇಶ್ಯೂಸ್ ಬರುತ್ತೆ ನಾಯಿಗಳಿಗೆ, ಮತ್ತೆ ತುಂಬಾ ಜೆನೆಟಿಕ್ ಇಶ್ಯೂಸ್ ಲೈಕ್ ಫಾರ್ ಎಕ್ಸಾಂಪಲ್ ಫಿಟ್ಸ್ ಬರುತ್ತೆ, ಸೀರಿಯಸ್ ಬರುತ್ತೆ, ಹಾರ್ಟ್ ಇಶ್ಯೂಸ್ ಬರುತ್ತೆ. ಆ ತರ ಇವಾಗ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರುತ್ತೆ, ಇಲ್ಲ ಬೋನ್ ಡಿಫಾರ್ಮೇಷನ್ ಇರುತ್ತೆ. ಅದೆಲ್ಲನೂ ಬಂದು ಆ ಇಂಬ್ರೀಡಿಂಗ್ ಮಾಡ್ತಾರಲ್ಲ ಆ ತರ. ಸೊ ಇಂಬ್ರೀಡಿಂಗ್ ಮಾಡಿ ಬ್ರೀಡರ್ ಮನೇಲೆ ಇಟ್ಕೊಂಡು ಲೈಸೆನ್ಸ್ ತಗೊಳಲ್ಲ. ಆಕ್ಚುಲಿ BBMP ಲೈಸೆನ್ಸ್ ತಗೊಂಡು ಈ ಬ್ರೀಡರ್ ನಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಲೀಗಲ್ ಆಗಿ ಲೈಸೆನ್ಸ್ ತಗೊಂಡು ಅದ್ರ ಬಗ್ಗೆ ಸೈಂಟಿಫಿಕಲಿ ಗೊತ್ತಿರುವಂಥದ್ದು, ಪ್ರಾಕ್ಟೀಸ್ ನಾಲೆಡ್ಜ್ ಇರುವಂಥದ್ದು, ಅವರು ಹೇಗೆ ಮತ್ತೆ ಏನು ಗೊತ್ತಿಲ್ಲದೆ ಏನೋ ನನಗೆ ಇದನ್ನು ಕ್ಲಾಸ್ ಮಾಡಿಸ್ಕೊಡಿ, ಇದನ್ನು ಬ್ರೀಡ್ ಮಾಡ್ಕೊಟ್ಕೊಡಿ, ನನಗೆ ಬೇಕು ಅಂತ ಏನೋ ಒಂದು ಡಿಮ್ಯಾಂಡಿಗೆ ಕಮಾಂಡಿಗೆ ಕಮರ್ಷಿಯಲ್ ಏನೋ ಮಾಡುತ್ತೆ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್? ಫಸ್ಟ್ ಬ್ರೀಡಿಂಗ್ ಮಾಡಿಸ್ಬೇಕು ಅಂದ್ರೆ ಗವರ್ಮೆಂಟ್ ಇಂದ ಲೈಸೆನ್ಸ್ ಬೇಕು. ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅಂತ ಡೆಲ್ಲಿನಲ್ಲಿ ಇದೆ, ಇದು ಗವರ್ಮೆಂಟ್ ಸಂಸ್ಥೆ. ಅಲ್ಲಿಂದ ಫಸ್ಟ್ ಆಫ್ ಆಲ್ ಲೈಸೆನ್ಸ್ ತಗೋಬೇಕು. ನಾನು ಈ ತರ ನನ್ನ ಹತ್ರ ಒಂದು ಮೇಲ್ ಡಾಗ್ ಇದೆ, ಒಂದು ಹತ್ರ ಫೀಮೇಲ್ ಡಾಗ್ ಇದೆ, ಅದನ್ನ ರಿಪೋರ್ಟ್ ಕಳಿಸಿ ನಾನು ಇದನ್ನ ಬ್ರೀಡ್ ಮಾಡಿಸ್ತೀನಿ ಅನ್ನೋ ಉದ್ದೇಶದಿಂದ ನಾನು ಅಪ್ಲೈ ಮಾಡ್ಬೇಕಾಗುತ್ತೆ. ಲೈಸೆನ್ಸ್ ಬೇಕು ನನಗೆ, ಬ್ರೀಡಿಂಗ್ ಲೈಸೆನ್ಸ್ ಬೇಕು ಅಂತ. ಮತ್ತೆ ಅವ್ರ ಇನ್ಸ್ಪೆಕ್ಟರ್ ಕಳಿಸಿ ಹೇಗೆ ನಾ ಇಟ್ಕೊಂಡಿದೀವಿ ಅಂತ ಅವ್ರು ಫಸ್ಟ್ ಚೆಕ್ ಮಾಡ್ತಾರೆ. ಅದು ಬಿಟ್ಟು BBMP ಇಂದಾನು ಬ್ರೀಡರ್ ಲೈಸೆನ್ಸ್ ತಗೋಬೇಕು. ಸೊ ಇದು ಎರಡು ತುಂಬಾ ಮುಖ್ಯ. ಇದಿಲ್ಲದೆ ಮನೆಗೂ ಮಾಡುವಾಗ ಅದು ಇಲ್ಲಿಗಲ್ ಬ್ರೀಡಿಂಗ್. ಬೆಂಗಳೂರಿನಲ್ಲಿ ಈ ತರ ಒಂದು ಲೈಸೆನ್ಸ್ ತಗೊಂಡಿರೋದು ಇಷ್ಟು ಜಾಸ್ತಿ ಇರ್ಬೋದು ಅಥವಾ ಇಷ್ಟು ಕಮ್ಮಿ ಇರ್ಬೋದು? ತುಂಬಾ ಕಡಿಮೆ. ಇವಾಗ ಮನೆಗೂ ನಾನು ನಾಯಿ ಇಟ್ಕೊಂಡಿದ್ದೀನಿ, ಹೆಣ್ಣ ಇರುತ್ತೆ ಒಂದು ಗಂಡ ಇರುತ್ತೆ, ಅದು ಮೇಟ್ ಆಗುತ್ತೆ, ಅದು ಮರಿ ಹಾಕುತ್ತೆ ಅಂತ ನಾನು ತಿಳ್ಕೊಂತೀನಿ. ಬಟ್ ಆಕ್ಚುಲಿ ಅದು ತುಂಬಾ ಕಾಯಿಲೆಗಳು ಬರುತ್ತೆ, ಅದು ಇಲ್ಲಿಗಲ್ ಬ್ರೀಡಿಂಗ್ ಆಗುತ್ತೆ. ಆ ತರ ಮಾಡಬಾರ್ದು. ಸುಮ್ಮನೆ ದುಡ್ಡಿಗೆ ಅಂತ ತುಂಬಾ ಜನ ಮನೆಗೂ ಮಾಡ್ತಾರೆ. ಒಂದೊಂದು 4 ನಾಯಿ, ಅದು ಎಷ್ಟು ಸತಿ ಒಂದೊಂದ್ ಕಡೆ ಅಂದ್ರೆ ಕೇಜ್ನ ಇಟ್ಕೊಂಡಿರ್ತಾರೆ. ಅದು ಬರೀ ಹೊರಗೆ ಬಿಡೋದು ಮಾತ್ರ, ಮೀಟಿಂಗ್ ಮಾತ್ರ ಹೊರಗೆ ಬಿಟ್ಟು ಮಿಕ್ಕಿ ಟೈಮಲ್ಲಿ ಕೇಜ್ ನಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನ ತುಂಬಾ ದುಡ್ಡು ಮಾಡ್ತಾರೆ. ಅದು ಅನ್ಯಾಯ. ಯಾಕಂದ್ರೆ ಆ ತರ ಇವಾಗ ಮರಿಗಳು ಬರೋದು ಇಟ್ ಇಸ್ ಫಸ್ಟ್ ಆಫ್ ಆಲ್ ಇಲ್ಲಿಗಲ್. ಅದು ಕಾಯಿಲೆಗಳಿರುತ್ತೆ. ಮತ್ತೆ ಆ ತರ ಜನ ಆ ನಾಯಿ ಮರಿ ತಗೊಂಡ್ ಬಂದು ನಮ್ಮ ದೇಶದಿಂದ ಒಂದು ಲೋಕಲ್ ಮರಿ, ಇವಾಗ ಎಲ್ಲ ಕಡೆ ರೋಡ್ ನಲ್ಲಿ ನಾಯಿ ಮರಿಗಳಿರುತ್ತೆ, ಅದರಿಂದ ಒಂದ್ ನಾಯಿ ಮರಿ ತಗೊಂಡ್ ಬಂದು ಬೆಳೆಸಿದ್ರೆ ಒಂದ್ ಜೀವ ಉಳಿಸ್ತಾರೆ, ಅಷ್ಟೇ ಸಾಕು. ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಇವಾಗ ಎಲ್ಲ ನಾಯಿಗಳು ಒಂದೇ ತರನೇ ಪ್ರೀತಿ ಕೊಡೋದು. ನೀವು ಜಾತಿ ನಾಯಿ 10,000 20,000 ಇಲ್ಲ 1 ಲಕ್ಷ ಕೊಟ್ಟು ನಾಯಿ ತಗೊಂಡ್ರು ಅದು ಅಷ್ಟೇ ಪ್ರೀತಿ ಕೊಡ್ತಾರೆ. ಬೀದಿಯಿಂದ ತಂದು ಇಟ್ಕೊಂಡು ಸಾಕಿದ್ರು ಅದು ಅಷ್ಟೇ ಪ್ರೀತಿ. ಇತ್ತೀಚೆಗೆ ಮೇಡಮ್ ಅವರೇ, ತಾಯಿ ಸಾಕೋದಕ್ಕಿಂತ ನಾಯಿ ಸಾಕೋದು ಜಾಸ್ತಿ ಆಗ್ಬಿಟ್ಟಿದೆ. ತಾಯಿ ತಂದೆಗಳನ್ನ ಎಲ್ಲ ವೃದ್ಧಾಶ್ರಮ ಕಳಿಸ್ತಾ ಇದ್ದಾರೆ. ಬಟ್ ನಾಯಿಗಳನ್ನ ಇವತ್ತು ಪ್ರೆಸ್ಟೀಜ್ ಇಶ್ಯೂ. ನನಗೆ ಇಷ್ಟು ಲಕ್ಷದ ನಾಯಿ, ನಾನು ತಂದೆ, ಅಲ್ಲಿಂದ ಈ ಬ್ರೀಡ್ ತಂದೆ, ಇದನ್ನ ತಂದೆ, ಈ ತರ ಶೋಕಿ ಜೀವನ ಆಗ್ಬಿಡುತ್ತೆ. ನಿಜವಾಗ್ಲೂ ಶೋಕಿಯಿಂದ ನಾಯಿಗಳು ನಿಜವಾಗ್ಲೂ ಪ್ರೀತಿ ಸಿಗುತ್ತಾ, ಅಥವಾ ಅವಳಿಗೆ ಏನೋ ದೊಡ್ಡ ಇದನ್ನ ಕೊಡ್ತೀನಿ, ಸಾಕ್ಕೊಡ್ತೀನಿ, ಶೋ ಕೊಡ್ತೀನಿ, ಇದರಿಂದ ಅದ್ರ ಲೈಫ್ ಸಿಗುತ್ತಾ? ನಿಜವಾದ ಪ್ರೀತಿ ಅದರಲ್ಲಿ ಸಿಗುತ್ತಾ? ಇಲ್ಲ. ನೀವು ಯಾವುದೇ ನಾಯಿ ಇವಾಗ ನೀವು ಸುಮ್ಮನೆ ಒಂದು 2 ಬಿಸ್ಕೆಟ್ ಹಾಕಿದ್ರೆ ರೋಡ್ ನಾಯಿಗಳು ನಿಮ್ಮ ಹಿಂದೆ ಬರುತ್ತೆ. ನಿಮ್ಮ ಒಂದು ಮನೆ ಮುಂದೆ ಮಲ್ಕೊಂಡಿರುತ್ತೆ, ನೀವು ಬಿಸ್ಕೆಟ್ ಹಾಕಿ ಸಾಕಿದ್ರೆ ಅದು ನಿಮ್ಮ ಮನೇನ ಆಕ್ಚುಲಿ ಕಾಪಾಡುತ್ತೆ, ಗಾರ್ಡ್ ಮಾಡುತ್ತೆ ಮನೆ. ಆ ತರ ಇರುವಾಗ ಆ ನಾಯಿಗಳನ್ನ ನಾವು ಮನೆಗೆ ತಗೊಂಡ್ ಬಂದು ಸಾಕಿ ಪ್ರೀತಿ ಕೊಟ್ಟು ನಾವ್ ಅದಕ್ಕೆ ಅಷ್ಟು ಮುದ್ದು ಮಾಡಿ ಸಾಕುವಾಗ ಅದು ಕೊಡೋ ಪ್ರೀತಿ ಯಾವ ಜಾತಿ ನಾಯಿ ಕೊಡಲ್ಲ. It's the same thing. Love is the same. Whether it comes from a breed dog or a bidi nayi, it's the same. ಅಂದ್ರೆ ಮುಟ್ಟಾಳ್ತನ, ಮೂರ್ಖತನ, ಫುಲಿಶ್ನೆಸ್ ಏನಂದ್ರೆ ನಾನು ಇಷ್ಟು ದೊಡ್ಡ ಪ್ರೆಸ್ಟೀಜ್ ಇಷ್ಟು ದೊಡ್ಡ ನಾಯಿ ಸಾಕ್ತಾ ಇದ್ದೀನಿ, ಬೀದಿ ನಾಯಿ ಅಂದ್ರೆ ಲೀಸ್ಟ್ ಲಾಸ್ಟ್ ಸಾಕೋದು, ಈ ತರ ಎಲ್ಲ ಅದೆಲ್ಲ ಫುಲಿಶ್ನೆಸ್. ಮೂಢನಂಬಿಕೆ ಅಂತ ಹೇಳೋದು. ಈಗ ಬಹಳಷ್ಟು ಪ್ರಕರಣ, ದಿನಕ್ಕೊಂದು ಪ್ರಕರಣ, 2 ಪ್ರಕರಣ, ಸಾಕಷ್ಟು BBMP ಗೊತ್ತಾಗ್ತಾ ಇದೆ. ಏನು ಬೀದಿ ನಾಯಿಗಳು ಕಚ್ಚಿಬಿಟ್ಟು, ಬೀದಿ ನಾಯಿಗಳು ಕಚ್ಚಿಬಿಟ್ಟು ಅಗ್ರೆಸಿವ್ ಆಗಿದ್ದಾವೆ. ರಾತ್ರಿ ಹೊತ್ತು 10 ಗಂಟೆ ಮೇಲೆ ಹೋದ್ರೆ ಗಾಡಿಗಳಿಂದ ಅಟ್ಟಿಸ್ಕೊಂಡು ಬರ್ತವೆ. ಈಗ ತುಂಬಾ ಅಗ್ರೆಸಿವ್ ಆಗಿದೆ, ಅವಳು ಸಾಯಿಸ್ಬೇಕು, ಇಲ್ಲ ಅವಳು ತಗೊಂಡು ಬೇರೆ ಕಡೆ ಬಿಡಬೇಕು. ಎಲ್ಲ ಇರೋದು ಕಂಪ್ಲೇಂಟ್ ಸಾಲ್ವ್ ಬಂದಿದೆ. ನಿಮ್ಮ ಅಭಿಪ್ರಾಯ ಏನಿದೆ? ಸೊ
ಅದನ್ನ ಆಪರೇಷನ್ ಮಾಡಿಸ್ತಾರೆ. ಅವ್ರು ಅಟ್ಲೀಸ್ಟ್ ಆ ಮರಿಗಳು ಇನ್ನು ಮುಂದೆ ಮರಿ ಆಗದೆ ಇರೋದನ್ನ ಫಸ್ಟ್ ಅವಾಗ ಬೀದಿ ನಾಯಿ ಕಾಟ ಆಟೋಮ್ಯಾಟಿಕ್ಲಿ ಕಡಿಮೆ ಆಗುತ್ತೆ. ಈಗ ಮನೆಗೂ ಎಲ್ಲ ನಾಯಿಗಳು ಆಪರೇಷನ್ ಆಗಿದ್ರೆ ಬೀದಿನ ಜಾಸ್ತಿ ಸಂಖ್ಯೆ ಬರೋದೇ ಇಲ್ಲ. ಯಾಕಂದ್ರೆ ಮನೆಯಲ್ಲಿ ಹುಟ್ಟಿ ಅದು ಬೇಡದೇ ಇರೋ ನಾಯಿಗಳೇ ಆಕ್ಚುಲಿ ಜಾಸ್ತಿ ರೋಗ ಹೋಗ್ತಾರೆ. ಬೀದಿನಲ್ಲೇ ಅಷ್ಟು ತುಂಬಾ ಹುಡ್ತಾರೆ ಅಂತ ಅಲ್ಲ ಫಸ್ಟ್ ಅದು ಬಿಟ್ಟು ಖಂಡಿತ ಇವಾಗ ಸುತ್ತಮುತ್ತ ಇರೋ ನಾಯಿಗಳು ಇವಾಗ ಅವ್ರು ಎಲ್ಲರ ಹತ್ರನೂ ಎಲ್ಲರೂ ಮನೆಗೆ ತಗೊಂಡೋಗಿ ನಾಯಿಗಳು ಸಾಕ್ತಾರೆ. ಅದು ಪ್ರಾಕ್ಟಿಕಲ್. ತುಂಬಾ ಲೈಕ್ ಒಬ್ರೊಬ್ರು ರಾತ್ರಿ ಲೇಟ್ ಆಗಿ ಬರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗೋರು ತುಂಬಾ ಜನ ಅವ್ರ ಟೈಮ್ ಇರಲ್ಲ. ಅರ್ಥ ಆಗುತ್ತೆ ಖಂಡಿತ. ಅವರು ಮಕ್ಳು ಇರ್ತಾರೆ, ಸ್ಕೂಲ್ ಕಳಿಸ್ಬೇಕು, ಕಾಲೇಜ್ ಕಳಿಸ್ಬೇಕು, ಅವ್ರ ಕೆಲಸ ಅಂತ ಅವ್ರು ಇರ್ತಾರೆ. ಎಲ್ಲರೂ ಮನೇಲಿ ಸಾಕಾಗಲ್ಲ. ಅದಕ್ಕೆ ಬಂದು ಅಟ್ಲೀಸ್ಟ್ ಮನೇಲಿ ಸಾಕಕ್ಕೆ ಆಗಿಲ್ಲ ಅಂದ್ರೂ ಬೀದಿನಲ್ಲಿ ಅವ್ರ ಮನೆ ಮುಂದೆ ಒಂದು ನಾಯಿ ಇದೆ, ಇಲ್ಲ ಒಂದು 4 ನಾಯಿಗಳಿದೆ ಅಂದ್ರೆ ಅದಕ್ಕಾದ್ರೂ ಒಂದ್ ಸ್ವಲ್ಪ ಊಟ ಹಾಕಿದ್ರೆ ಆ ನಾಯಿಗಳು ಇವ್ರನ್ನ ಅರ್ಪಿಸ್ಕೊಂಡು ಬರಲ್ಲ. ಯಾಕಂದ್ರೆ ಆ ನಾಯಿಗಳಿಗೆ ಇವ್ರು ಗುರ್ತಿರುತ್ತೆ ಇವ್ರು ನಮ್ಮವರು, ಇವರು ಊಟ ಹಾಕ್ತಾರೆ, ಇವ್ರನ್ನ ಏನ್ ಮಾಡ್ಬಾರ್ದು, ಇವ್ರು ನಂಬೋದು, ಇವ್ರು ನನಗೇನ್ ಲೈಕ್ ಹರ್ಟ್ ಮಾಡಲ್ಲ, ನನ್ನ ಹೊಡಿಯಲ್ಲ ಅಂದ್ರೆ ಅವ್ರಿಗೆ ಫಸ್ಟ್ ನಾಯಿಗಳಿಗೆ ನಂಬಿಕೆ ಬಂದ್ರೆ ಯಾರು ಅರ್ಪಿಸ್ಕೊಂಡ್ ಬರಲ್ಲ. ಅಲ್ಲ ಈಗ ನಮ್ಗೇನಂದ್ರೆ ನಾವು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗ್ಬೇಕಾಗುತ್ತೆ. ನಿಮ್ಮ ಮನೆಗೆ ಇನ್ನೊಬ್ಬರ ಮನೆಗೆ ಈಗ ನಾವು ಮೆಟ್ರೋ ಅಥವಾ ಏನೊಂದು ನಾವು ಮೀಡಿಯಾದವ್ರು ಎಲ್ಲೆಲ್ಲ ಓಡಾಡ್ತಾ ಇರ್ತೀವಿ. ನಾಯಿಗಳು ಅಷ್ಟು ಅಗ್ರೆಸಿವ್ ಆಗೋದಕ್ಕೆ ಕಾರಣ ಏನು? ಊಟ ಸಿಗೋದಿಲ್ಲ, ಆಗೋದಿಲ್ಲ. ಆಹಾರ ಊಟ ಎಲ್ಲಿ ಸಿಗುತ್ತೋ ಆ ಏರಿಯಾದಲ್ಲಿ ಜಾಸ್ತಿ ಇರುತ್ತೆ. ಆ ಏರಿಯಾದಲ್ಲಿ ಒಂದ ಮಟನ್ ಶಾಪ್ ಏನಾದ್ರೂ ಓಪನ್ ಮಟನ್ ಶಾಪ್ ಇರಬೇಕು, ಇಲ್ಲಾಂದ್ರೆ ಕಸ ತುಂಬಾ ಬಿಸಾಕೋದು ಜಾಸ್ತಿ ಇರಬೇಕು. ಆ ಏರಿಯಾನಲ್ಲೇ ನೀವು ನೋಡಿದ್ರೆ ನಾಯಿಗಳು ಜಾಸ್ತಿ ಇರುತ್ತೆ. ಇವು ಬೆಂಗಳೂರು ಅಂತ ಒಂದಿದೆ ಊರು, ನೀವು ನೋಡಿದ್ರೆ ಎಲ್ಲ ಊರಿನಲ್ಲೂ ಎಲ್ಲ ರೋಡ್ನಲ್ಲೂ 10 ನಾಯಿಗಳಿರಲ್ಲ. ಒಂದ್ ಏರಿಯಾದಲ್ಲಿ ನಾಯಿಗಳೇ ಇರಲ್ಲ, ಒಂದ್ ಏರಿಯಾದಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ನೀವು ಅದು ಕಂಪೇರ್ ಮಾಡಿ ನೋಡಿದ್ರೆ ಯಾವ ಏರಿಯಾದಲ್ಲಿ ಊಟ ಜಾಸ್ತಿ ಅದಕ್ಕೆ ಸಿಗುತ್ತೋ ಆ ಏರಿಯಾದಲ್ಲಿ ನಾಯಿಗಳು ಜಾಸ್ತಿ ಇರುತ್ತೆ. ಇವಾಗ ಎಲ್ಲೂ ಕಸ ಇಲ್ಲ, ಕ್ಲೀನ್ ಆಗಿದೆ, ಅಲ್ಲಿ ಮಟನ್ ಶಾಪು ಎಲ್ಲೂ ಇಲ್ಲ, ಅದು ಊಟ ಸಿಕ್ಕೋ ದಾರಿನೇ ಇಲ್ಲ ಅಂದ್ರೆ ಆ ಏರಿಯಾದಲ್ಲಿ ನಾಯಿಗಳು ಇರೋದೇ ಇಲ್ಲ. ಅದಕ್ಕೆ ಫಸ್ಟ್ ಕಚ್ಚಕ್ ಬರುತ್ತೆ ಅಂತ ಹೇಳೋದಕ್ಕಿಂತ ಅದಕ್ಕೆ ಭಯ ಇರುತ್ತೆ. ಇವಾಗ ಹೊರಗೆ ಬಂದಿದ್ದಾರೆ, ನನ್ನ ಏನಾದ್ರು ಅಟ್ಯಾಕ್ ಮಾಡಿದ್ರೆ ಅಂತ ನಾವೇನಾದ್ರೂ ಮಾಡೋಕ್ ಮುಂಚೆನೆ ಅದು ಆಕ್ಚುಲಿ ಹೋಗ್ಬಿಡುತ್ತೆ. ಸೊ ಅದೇ ನಾನು ಇವಾಗ ಅದು ಊಟ ಹಾಕಿ ತುಂಬಾ ಫ್ರೆಂಡ್ಲಿ ಆಗಿದ್ರೆ ನಾನು ಹೋದ ತಕ್ಷಣ ಅದು ಆಕ್ಚುಲಿ ಬಹಳ ಸುಮ್ಮನೆ ಅಲ್ಲಾಡ್ಸುತ್ತೆ. ನಮ್ಮ ಮನೆಗೆ ಒಂದು ನೆಂಟರು ಬಂದ್ರು ಅದೇನು ಮಾಡಲ್ಲ, ಯಾರು ನೋಡಿ ಕಿರ್ಚಲ್ಲ. ಇವಾಗ ಇವು ನಾವು ಹಾಕೋ ಮೀಟ್, ಇವಾಗ ಗಾರ್ಬೇಜ್ ಹಾಕ್ತೀವಿ, ಅದ್ರಲ್ಲಿ ತುಂಬಾ ರಾಟರ್ ಮೀಟ್ ಇರುತ್ತೆ, ಹಳೆಯ ಊಟ ಇರುತ್ತೆ. ಅದನ್ನೆಲ್ಲ ತಿನ್ನುವಾಗ ಅದು ಖಂಡಿತ ಕಾಯಿಲೆ ಬರುತ್ತೆ. ಅದ್ರ ಬದಲು ಇವಾಗ ಒಂದ್ ಸ್ವಲ್ಪ ಅನ್ನ ಹಾಲನ್ನ ಹಾಕಿದ್ರು ಸಾಕು. ಫಸ್ಟ್ ಆಫ್ ಆಲ್ ಒಂದು ಬಿಸ್ಕಿಟ್ 4 ಹಾಕಿ ಒಂದ್ ಸ್ವಲ್ಪ ಹಾಲು ಹಾಕಿ ಅದನ್ನ ಆಹಾರ ಜಾಸ್ತಿ ಪೋಷಕವಾಗಿರುತ್ತಲ್ಲ. ಬೀದಿ ನಾಯಿಗಳಿಗೆ ಈಗ ರೋಗ ಚಿಕಿತ್ಸೆ ಕೊಡ್ಬೇಕಾದ್ರೆ ಸಹಜವಾಗಿ ತುಂಬಾ ಖರ್ಚಾಗುತ್ತೆ. ಯಾರು ಖರ್ಚು ಮಾಡ್ತಾರೆ? ಮನೆಯಲ್ಲಿರೋ ನಾಯಿಗಳಿಗೆ ಖರ್ಚು ಮಾಡೋದನ್ನ, ಇಲ್ಲ ಬೀದಿ ನಾಯಿಗಳಿಗೆ ಈ ಕ್ಯಾನ್ಸರ್ ಮತ್ತೆ ಲಂಗ್ಸು ಲಿವರ್ ಏನೋ ಪ್ರಾಬ್ಲಮ್ ಆದಾಗ ಅವ್ರನ್ನ ಯಾರು ಕಾಸು ಖರ್ಚು ಮಾಡಿ ಅದಕ್ಕೆ ಔಷಧಿ ಕೊಡ್ತಾರೆ? 10 ನಾಯಿಗಳನ್ನ 10 ಮನೆಗಳು ಹಂಚ್ಕೊಂಡು ನೋಡ್ಕೊಂಡು ಕೇರ್ ಅಂಡ್ ಕ್ಯೂರ್. ಹೌದು, 10 ಮನೆಗಳು ಹಂಚ್ಕೊಂಡು ನೋಡ್ಕೊಂಡು. ಇವಾಗ ನಾನೇ ಎಲ್ಲ ನಾಯಿಗಳಿಗೂ ವ್ಯಾಕ್ಸಿನೇಷನ್ ಹಾಕ್ಬೇಕಾದ್ರೆ ನನ್ನ ಕೈಲಿ ನನ್ನ ಹತ್ರ ದುಡ್ಡಿಲ್ಲದೆ ಇರ್ಬೋದು, ನನ್ನ ಕೈಲಿ ಆಗಲ್ಲ, ಬಟ್ ನನ್ನ ಹತ್ರ ಕಾರ್ ಇರ್ಬೋದು, ನನ್ನ ಟೈಮ್ ಇರ್ಬೋದು, ನಾನು ಅದನ್ನ ಆಸ್ಪತ್ರೆಗೆ ತಗೊಂಡು ಹೋಗ್ಬೋದು. ಸೊ ಆ ತರ ಇವಾಗ 10 ಜನ ಕೂಡಿ ಸೇರಿ ಆ ನಾಯಿಗಳನ್ನ ನೋಡ್ಕೊಂಡು, ಇವಾಗ ಒಬ್ರು ಊಟ ಹಾಕ್ಬೋದು, ಒಬ್ರು ವ್ಯಾಕ್ಸಿನೇಷನ್ಗೆ ಖರ್ಚು ಮಾಡ್ಬೋದು, ಒಬ್ರು ಏನಾದ್ರು ಇನ್ನೊಂದ್ ಸ್ವಲ್ಪ ದೊಡ್ಡ ಕಾಯಿಲೆ ಏನಾದ್ರೆ ಅದಕ್ಕೆ ಏನಾದ್ರು ಖರ್ಚು ಮಾಡ್ಬೋದು. ಇವಾಗ ಒಬ್ರ ಹತ್ರ ಬರೀ ಕಾರ್ ಇರುತ್ತೆ, ಆದ್ರೆ ಅವ್ರ ಹತ್ರ ದುಡ್ಡಿಲ್ಲದೆ ಇರ್ಬೋದು, ಅವ್ರು ಅಟ್ಲೀಸ್ಟ್ ಆ ಕಾರ್ಗಾದ್ರೂ ಹೆಲ್ಪ್ ಮಾಡ್ತಾರೆ. ಇವಾಗ ಆ ತರ ಹಂಚ್ಕೊಂಡು ನಾವು ಆ ರೆಸ್ಪಾನ್ಸಿಬಿಲಿಟಿ ಸ್ಪ್ಲಿಟ್ ಮಾಡಿ ನೋಡ್ಕೊಳ್ಳೋವಾಗ ಎಲ್ಲರ ಮೇಲೂ ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅನ್ಸುತ್ತೆ. ನೀವು ಅರ್ಚನಾ ಪಾಂಡೆ ಅವರು ಎಷ್ಟು ವರ್ಷಗಳಿಂದ ಈ ನಾಯಿ ಬಗ್ಗೆ ಪ್ರೀತಿ, ಕನ್ಸರ್ನ್, ಕಾಳಜಿ ನಿಮ್ಗೆ? ಸೊ ನನಗೊಂದು ಸ್ಕೂಲ್ನಲ್ಲಿರೋವಾಗ ನಾನು ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ನಾನು ಆಲ್ಮೋಸ್ಟ್ 25 ವರ್ಷ ಆಯ್ತು ನಾನು ಶುರು ಮಾಡಿ. ಅವ್ರಿಗೊಂದು ನಾಯಿ ಸಿಕ್ತು ರೋಡಿಂದ. ಸರಿ, ಇದನ್ನಾದ್ರೂ ನೀನ್ ಸಾಕು, ಇದಾದ್ರೂ ನಿನ್ ಫ್ರೆಂಡ್ ಆಗಿರ್ಲಿ, ಇದು ಫ್ರೆಂಡ್ಸೇ ಮಾಡ್ಕೊಂತಿಲ್ವಲ್ಲ, ಇದಾದ್ರೂ ನಿನ್ ಫ್ರೆಂಡ್ ಆಗಿರ್ಲಿ ಅಂತ ತಗೊಂಡ್ಬಂದು ನನಗೆ ಕೊಟ್ಟು. ಅದು ಆಕ್ಚುಲಿ ವಾಟರ್ ಸಪ್ಲೈ ಬೋರ್ಡ್ ಅಲ್ಲಿ ಸಿಕ್ತು, ಚಿಕ್ಕ ಪುಟಾಣಿ ಬಿಳಿ ಮರಿ. ನಾನು ಅದು ಬೇಡ ಇಲ್ಲ, ನನಗೆ ಇದನ್ನು ಬೇಡ ಅಂತ. ಬಟ್ ಇಲ್ಲ ಪಾಪ ಇದು ರೋಡ್ನಲ್ಲಿ ಬಿಟ್ರೆ ಸತ್ತೋಗುತ್ತೆ, ಗಾಡಿ ಕೆಳಗೆ ಬರುತ್ತೆ, ಅದ್ ಹೆಂಗ ಬದುಕುತ್ತೆ, ಇದನ್ನಾದ್ರೂ ಇಟ್ಕೋ ಪಾಪ, ನಿನಗೂ ಫ್ರೆಂಡ್ಸ್ ಇಲ್ಲ, ಅದಕ್ಕೂ ಮನೆ ಇಲ್ಲ, ಅದಕ್ಕೂ ಫ್ರೆಂಡ್ಸ್ ಇಲ್ಲ, ನೀವು ಒಟ್ಟಿಗಿರ್ಬೋದು ಅಂತ. ಬಟ್ ನಾನು ಹೇಳಿದೆ ಇಲ್ಲ, ನಾನು ಬೇಕಾದ್ರೆ ಮಳೆ ಹುಡ್ಕೊಡ್ತೀನಿ, ನಾನು ಇಟ್ಕೊಳಲ್ಲ. ಅಮ್ಮ ಹೇಳಿದ್ರು ನೀನೇ ಹೋಗಿ ಮನೆ ಅದು ಹುಡ್ಕೊಡ್ತೀನಿ. ನನಗೆ ಅವಾಗ ಬರೀ 14 ವರ್ಷ. ಇಲ್ಲ ನೀವಾದ್ರೂ ನಾನು ಮನೆ ಹುಡ್ಕೊಡ್ತೀನಿ, ನನಗೆ ಬೇಡ. ಅಮ್ಮನಂತೂ ಶಾಕ್, ನೀನ್ ಎಲ್ಲೋ ಮನೆ ಹುಡ್ತೀಯ ಅಂತ. ಅವಾಗಿನ್ನ ಎಲ್ಲೋ ಪೇಜಸ್ ಲ್ಯಾಂಡ್ ಲೈನ್ ಫೋನ್ ಇತ್ತು. ನಾವು ಕುತ್ಕೊಂಡು ಅವರು ಎಲ್ಲೆಲ್ಲೋ ಅವ್ರ ಅಮ್ಮ, ಅವಾಗ ಆಕ್ಚುಲಿ ಅಮ್ಮ ಡಾಕ್ಟ್ರು, ಸೊ ಅವ್ರ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಆಂಟಿ ನಾಯಿ ಮರಿ ಸಿಕ್ಕಿದೆ, ಬೇಕಾ ನಿಮ್ಗೆ ಒಂದು 20-30 ಕಾಲ್ ಮಾಡಿದ್ರು.
ಆ 30 ಕಾಲ್ ಎಂಡ್ನಲ್ಲಿ ಒಬ್ರು ಆಕ್ಚುಲಿ ಸರಿ ನಾನು ತಗೊಂತೀನಿ ಅಂತ ಬಂದ ನಾಯಿ ತಗೊಂಡು ಆ ಒಂದು ಮರಿ ತಗೊಂಡಲ್ಲ ನನ್ನ ಜೀವನಕ್ಕೆ ಒಂದು ದೊಡ್ಡ ವಿಷಯ. ನಾನೊಂದು ಬರೀ ಸ್ಕೂಲ್ ಹೋಗ್ತಾ ಇರೋ ಹೋಗಿ ಅಮ್ಮ ನನಗೊಂದು ಮನೆ ಸಿಕ್ತು, ಒಂದು ನಾಯಿ ಮರಿ ರೋಡಿನ ತಂದು ಮನೆ ಸಿಕ್ತು. ಅಫ್ಕೋರ್ಸ್ ನಮ್ಮ ತಾಯಿಗಂತೂ ತುಂಬಾ ಸಂತೋಷ, ಪರವಾಗಿಲ್ಲ ಒಂದು ಜೀವ ಉಳಿಸಿದ್ಯಾ ಅಂತ. ನನಗೆ ಅದು ಒಂದು ದೊಡ್ಡ ವಿಷಯ. ಅಪ್ಪ ನಾನು ಒಂದು ಮರಿಗೆ ನನ್ನ ಜೀವ ಕೊಟ್ಟೆ. ಆವಾಗ ಶುರು ಮಾಡಿದ್ದು ಸ್ಕೂಲಿಂದ ಬಂದ್ರೆ ಬ್ಯಾಗ್ ಬಿಸಾಕ್ಬಿಟ್ಟು ನಾನು ಹೋಗಿ ಬೀದಿಗೆ ಹೋಗಿ ನಾಯಿಗಳು ಮನೆಗೆ ತಂದು ಇಟ್ಕೊಂಡು ಅಮ್ಮ ಡಾಕ್ಟ್ರು ಅವ್ರು ಟ್ರೀಟ್ ಮಾಡ್ತಾರೆ. ಮತ್ತೆ ತಿರ್ಗಾ ಅಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಆಂಟಿ ನಾಯಿ ಸಿಕ್ಕಿದೆ, ಬೇಕಾ ಆ ತರ ನಾನು ಶುರು ಮಾಡಿದ್ದೆ. ಆಕ್ಚುಲಿ ನನಗೆ ಅಡಾಪ್ಷನ್ ಅನ್ನೋದು ಐಡಿಯಾ ಇರಲಿಲ್ಲ, ಫಾಸ್ಟ್ ಅನ್ನೋದು ಐಡಿಯಾ ಇರಲಿಲ್ಲ. ಹೇಗೋ ನಾನು ಆ ಜೀವ ಉಳಿಸ್ಬೇಕು ಆ ಒಂದು ಸೀಡ್, ಆ ಥಾಟ್ ನಮ್ಮ ತಾಯಿ ತಲೆಯಲ್ಲಿ ಚೆನ್ನಾಗಿ ಹಾಕಿದ್ರು. ಸೇಮ್ ಇದು ರೋಡ್ನಲ್ಲಿ ಸುತ್ತೋಗುತ್ತೆ ಹುಳಿ ಎಲ್ಲ, ಇದು ಪಾಪ, ಇದು ಬೀದಿ ನಾಯಿ, ಯಾರು ಇಲ್ಲ, ಅಮ್ಮ ಇಲ್ಲ, ಪ್ರೀತಿ ಕೊಡೋರು ಯಾರು ಇಲ್ಲ. ಸೊ ನನಗೆ ಅದೊಂದು ನನ್ನಿಂದ ಒಂದು ಮನೆಗೆ ಸಿಕ್ಕಿದ್ರೆ ಮನೆ ಅದೊಂದು ದೊಡ್ಡ ವಿಷಯ ಅಂತ. ಸೊ ಆ ಥರ ನಂದೇ ಅಂತ ಒಂದು ಚಿಕ್ಕ ಏನ್ ಹೇಳೋದು ಲೋಕ ನಾನು ಹಾಗೆ ಕ್ರಿಯೇಟ್ ಮಾಡಿ ಅದು ಬೆಳೆಸಿ ನಾನು ಕಾಲೇಜಿಗೆ ಹೋಗಿ ಸೇರೋಷ್ಟರಲ್ಲೇ ನಾನು ಒಂದು 1000 ಮರಿಗಳನ್ನ ಆ ಥರ ಉಳಿಸಿದ್ದೆ. ಆ ಥರ ಶುರು ಮಾಡಿ. ಸೊ ಏನು ತೃಪ್ತಿ ಅನಿಸುತ್ತೆ, ಸ್ಯಾಟಿಸ್ಫೈಡ್ ಸರ್ವಿಸ್ ಮಾಡೋದು ಜೀವನ ಸಾರ್ಥಕ ಅಂತ ಹೇಳ್ಬೋದು. ಎಲ್ಲೋ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಅಚಲ ಪಾಂಡೆ ಅವರೆಲ್ಲ ಮಿಸ್ ಆಗ್ಬಿಟ್ಟಿದಾರ. ಅದು ಇದೆ, ಅದರ ಪಾರ್ಟ್ ಆಫ್ ದ ಗೇಮ್. ಏನ್ ಮಾಡಕ್ಕಾಗುತ್ತೆ, ಅದು ಹಾಗೇ ಆಗುತ್ತೆ. ಇದರಿಂದ ನಾನು ಎಷ್ಟು ಜನ ಭೇಟಿ ಮಾಡಿದ್ದೀನಿ, ಎಷ್ಟು ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ, ಎಷ್ಟೋ ನನಗೆ ಇವಾಗ 9-10 ಅವಾರ್ಡ್ ಬಂದಿದೆ. ಐಡೆಂಟಿಟಿ ಕ್ರಿಯೇಟರ್ ಖಂಡಿತ ಐಡೆಂಟಿಟಿ. ಮತ್ತೆ ಐ ಆಮ್ ಹ್ಯಾಪಿ, ಲೈಕ್ ಕಂಟೆಂಟ್. ನಾನು ಆಲ್ಮೋಸ್ಟ್ ಇವಾಗ ನಾನು 10 ವರ್ಷ ನಾನು ಫಸ್ಟ್ ಸ್ಟಾರ್ಟ್ ಮಾಡಿ 10 ವರ್ಷಕ್ಕೆ 1000 ಮರಿಗಳು ಹುಟ್ಟಿಸಬೇಕು ನಾನೇ ಒಬ್ಳೆ. ಅದಾದ್ಮೇಲೆ ನಾನು ಸಂಸ್ಥೆ ಶುರು ಮಾಡಿ ಇವಾಗ 16 ವರ್ಷ ಆಯ್ತು. ಸಂಸ್ಥೆ ಶುರು ಮಾಡಿ ಇವಾಗ 4,500 ನಾಯಿಗಳು ನಾನು ಓಡಿಸಿದ್ದೀನಿ ರೋಡಿಂದ. ಸೊ ದಿಸ್ ಇಸ್ ಅ ವೇ ಆಫ್ ಲೈಫ್. ಇವಾಗ ಈಗ ಅಚಲ ಪಾಣಿ ಅವರಿಗೆ ಇನ್ನೊಂದು ಅಚಲ ಪಾಣಿ ಎಲ್ಲಾದ್ರೂ ಸಿಗ್ತಾರ ಈ ತರ ಡೆಡಿಕೇಟೆಡ್ ನಿಮ್ಗೆಲ್ಲ ಗಮನಕ್ಕೆ ಬಂದಿದ್ದಾರೆ, ಈ ತರ ಈ ಮಟ್ಟಿಗೆ ನೋಡ್ಕೊಳ್ಳುವಂತವ್ರು ಎಲ್ಲಾದ್ರೂ? ತುಂಬಾ ಜನ ಇರ್ತಾರೆ ಆಕ್ಚುಲಿ, ಲೋಕ ಫುಲ್ಲು ಜನ, ತುಂಬಾ ಒಳ್ಳೆಯದಂತೂ ತುಂಬಾ ಜನ ಇದ್ದಾರೆ. ನಮ್ಗೆ ಬಹಳ ರೇರ್ ಇದು ಕಾಣಿಸ್ತಾ ಇದೆ, ಯಾಕಂದ್ರೆ ಇಷ್ಟು ಡೆಡಿಕೇಶನ್ ಕಷ್ಟ. ಅದು ನಾವು ಬೀದಿ ನಾಯಿಗಳಂದ್ರೆ ತುಂಬಾನೇ ಜನ ಬಹಳ ಒಂಥರ ಏನು ತಾತ್ಸಾರ, ಕೇರ್ಲೆಸ್, ಬಿಡಿಯೋದು ಅಷ್ಟೇ, ಅದು ಸಾಯಕ್ಕೆ ಅಂತಾನೆ ಇರೋದು, ಈ ತರ ಡಿಸಿಷನ್ ಇದ್ದಾರೆ. ಬಟ್ ಅದಕ್ಕೆ ಈಕ್ವಲ್ ಆಗಿ ನೋಡ್ಕೊಂಡವರು, ಪ್ರೀತಿ ಮಾಡೋರು, ಅದಕ್ಕೆ ಒಂದು ಹೊತ್ತು ನೀವು ಊಟ ಒಂದು ನಾಯಿಗೆ ಹಾಕಿದ್ರೆ. ಈಗ ನಾಯಿನ ತುಂಬಾ ಹತ್ತಿರದಿಂದ ನೀವು ನೋಡಿದ್ದೀರಾ ಮೇಡಮ್. ಒಂದು ನಾಯಿಗೆ ಒಂದು ಹೆಸರು ಕರೆದ್ರೆ ಆ ನಾಯಿ ಅದನ್ನ ಕೇಳಿಸ್ಕೊಡುತ್ತೆ. ನಂದಿ ಹೆಸರು ಅಂತ ಅದು ಗೊತ್ತಾಗುತ್ತಾ? ಖಂಡಿತ. ಇನ್ಫ್ಯಾಕ್ಟ್ ನಾವು ಇವಾಗ 5-6 ಮರಿಗಳಿರುತ್ತೆ, ಒಬ್ರೊಬ್ರಿಗೂ ಒಂದೊಂದು ಮರಿ ಹೆಸರು ಇಂಡಿವಿಜುವಲ್ ಆಗಿ ಇಟ್ಟಿರ್ತೀವಿ. ನೀವು ಕರೆದ್ರೆ ಆ ಒಂದು ನಾಯಿ ಮರಿ ಮಾತ್ರ ಓಡ್ಬಿಡುತ್ತೆ. ಅದು ಎಷ್ಟು ಸೂಪರ್ ಆಗಿರುತ್ತೆ ಅದು ನೋಡಕ್ಕೆ ಅಂದ್ರೆ, ಆ ಒಂದು ನಾಯಿ ಮರಿ ಹೆಸರು ಮಾತ್ರ ಕರೆದ್ರೆ ಬೇರೆ ಯಾವ್ದು ರಿಯಾಕ್ಟ್ ಮಾಡಲ್ಲ, ಎಲ್ಲ ಮಲಗಿರುತ್ತೆ, ಒಂದು ಓಡ್ಬರುತ್ತೆ. ಆತರ ಅಷ್ಟು ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಅವಳಿಗೆ ನನ್ನ ಹೆಸರು ಅಂತ ಅದಕ್ಕೆ ಗೊತ್ತಿದೆ, ನಾನೇನು ಅಂತ ಐಡೆಂಟಿಟಿ ಇದೆ, ನನ್ ಕೇರ್ ತಗೊಂತ ಇದೆ ಅಂತ ಗೊತ್ತಾಗುತ್ತೆ. ಖಂಡಿತ. ಇವಾಗ ಈ ಪಾಪಿ ಇತ್ತಲ್ಲ, ಖಂಡಿತ 10 ಮರಿ ಇರುವಾಗ ನೀವು ಒಬ್ರು ಕರೀರಿ, ಒಬ್ರು ಮಾತ್ರ ಬರ್ತಾರೆ. ಹೆಸರು ಕರೆದು ನೀವು ಕರೆಯುವಾಗ ಒಬ್ರು ಮಾತ್ರ ಬರ್ತಾರೆ. ಇವತ್ತು ಅಪ್ಪ ಅಮ್ಮನ ಮಾತನ್ನ ಕೇಳಿದ್ರೆ ಮಕ್ಕಳ ಮಧ್ಯದಲ್ಲಿ ಇವತ್ತು ನಾಯಿಗಳು ಇಷ್ಟು ಕೃತಜ್ಞತೆಯಿಂದ ನಮ್ಮ ಮಾತನ್ನ ಕೇಳ್ತವೆ, ನಮ್ ಜೊತೆ ಇರ್ತವೆ, ನಮ್ ಪ್ರೀತಿ ಹಂಚ್ಕೊಳ್ತವೆ, ನಮ್ ಲೋನ್ಲಿನೆಸ್, ನಮ್ ಏಕಾಂಗಿತನ ಇದ್ದಾಗ ನಮ್ ಜೊತೆ ಇರುತ್ತೆ. ಏನ್ ಅನ್ಸುತ್ತೆ, ಮನುಷ್ಯ ಇದ್ದು ಅವ್ರು ನಮ್ ಜೊತೆ ಮಾತಾಡಿ ರಿಯಾಕ್ಟ್ ಮಾಡಕ್ಕೆ ಕಷ್ಟಪಡುವಂತ ಸಂದರ್ಭದಲ್ಲಿ ನಾಯಿಗಳು ನಮ್ ಜೊತೆ ತುಂಬಾ ಚೆನ್ನಾಗಿರ್ತವೆ. ಇವಾಗ ನೀವು ಹೇಳಿದಾಗ ಇವಾಗ ತುಂಬಾ ಜನ ತಂದೆ ತಾಯಿನ ಬಿಟ್ಟು ಹೋಗ್ಬಿಡ್ತಾರೆ, ಇಲ್ಲ ಬ್ಯುಸಿ ಆಗಿರ್ತಾರೆ, ಮಕ್ಕಳು ಕಾಲೇಜ್ ಹೋಗ್ಬಿಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ತಂದೆ ತಾಯಿ ಮನೆಯಲ್ಲಿ ಒಂಟಿ ಇರ್ತಾರೆ. ಆಕ್ಚುಲಿ ಆ ತರ ಮನೆಗಳಲ್ಲಿ ಖಂಡಿತ ತಂದೆ ತಾಯಿಗಳಿಗೆ ಮಕ್ಕಳು ಮರಿಗಳು ತಗೊಂಡು ಕೊಡಬೇಕು. ಯಾಕಂದ್ರೆ ಅವ್ರಿಗೆ ಆ ಲೋನ್ಲಿನೆಸ್ ಫುಲ್ ಹೋಗ್ಬಿಡುತ್ತೆ. ಮತ್ತೆ ಆ ಲೋನ್ಲಿನೆಸ್, ಆ ಭಯ ಇರೋದ್ರಿಂದ ಕಾಯಿಲೆಗಳು ತುಂಬಾ ಬರುತ್ತೆ, ಮೆಂಟಲ್ ಕಾಯಿಲೆಗಳು ತುಂಬಾ ಬರುತ್ತೆ. ಮನಸ್ಸು, ಹೃದಯ ಒಂದು ತುಂಬಾ ವೀಕ್ ಆಗಿ ಅದರಿಂದಾನೇ ಆಕ್ಚುಲಿ ಕಾಯಿಲೆಗಳು ಜಾಸ್ತಿ ವೀಕ್ ಆಗೋದು. ಬಟ್ ಇವಾಗ ಒಂದು ನಾಯಿ ಮರಿ ಇದ್ರೆ ಒಂದು ಅಟ್ಮಾಸ್ಫಿಯರ್ ಫುಲ್ ಚೇಂಜ್ ಆಗುತ್ತೆ, ಒಂದು ಮನೆ ಅಟ್ಮಾಸ್ಫಿಯರ್ ಫುಲ್ ಚೇಂಜ್ ಆಗುತ್ತೆ. ಅಂದ್ರೆ ಒಂದು ನಾಯಿ ಒಂದು ಮನುಷ್ಯನ ಬದುಕಿನಲ್ಲಿ ಹೊಸ ದಿಕ್ಕನ್ನ ತೋರಿಸಬಹುದು, ಹೊಸ ಪರಿಸರವನ್ನು ಸೃಷ್ಟಿ ಮಾಡಬಹುದು, ಒಂದು ಹೊಸ ಕಾಳಜಿಯಿಂದ ಬದುಕದ ಒಂದು ಆಶಾ. ಎಷ್ಟೋ ಮನೆಗಳು ಇವಾಗ ಅಮ್ಮ ತಂದೆ ತಾಯಿ ಮಕ್ಕಳು ಮಾತಾಡ್ಕೊಳಲ್ಲ, ಆತರ ಮಕ್ಕಳು ದೂರ ಇರ್ತಾರೆ, ಬ್ಯುಸಿ ಆಗಿರ್ತಾರೆ, ಫೋನ್ ಅಲ್ಲಿ ಇರ್ತಾರೆ, ಅವ್ರವ್ರಿಗೆ ಅಂತ ಕೆಲಸ ಇರುತ್ತೆ.
ಬಟ್ ಒಂದು ನಾಯಿ ಮರಿ ಅವ್ರು ತಗೊಂಡು ಹೋಗುವಾಗ ಒಂದಕ್ಕೊಂದು ಫುಲ್ ಎಲ್ಲ ಒಟ್ಟಿಗೆ ಬಂದ್ಬಿಡ್ತದೆ. ಖಂಡಿತ ನಾನು ತುಂಬಾ ಮಕ್ಕಳು ತುಂಬಾ ಮನೆಗಳಲ್ಲಿ ನಾನು ನೋಡಿದ್ದೀನಿ ಎಲ್ಲ ಒಟ್ಟಿಗೆ ಬರೋದು. ಒಂದು ನಾಯಿ ಮರಿಯಿಂದ ಫುಲ್ ಲೈಫೇ ಅವ್ರಿಗೆ ಚೇಂಜ್ ಆಗುತ್ತೆ ಒಂದು ಮರಿ ತಗೊಂಡು ಹೋಗೋದು. ಬಹಳಷ್ಟು ಬೀದಿ ನಾಯಿಗಳು ರೋಡ್ ನಲ್ಲಿ ವಾಹನಗಳಿಗೆ ಸಾಕ್ತಾ ಇದ್ದಾರೆ, ಆಕ್ಸಿಡೆಂಟ್ಸ್ ಸಾಯ್ತಾ ಇದ್ದಾವೆ. ಎಷ್ಟೋ ಜನ ಕುಡಿದು ನಿಶ್ಚಯದಲ್ಲಿ ಬಹಳಷ್ಟು ಶ್ರೀರಾಮಪುರ ಈ ಕಡೆ ಎಲ್ಲ ನೋಡಿದಾಗ ಅವೆಲ್ಲ ಕತ್ತರಿಸಿರ್ತಾರೆ, ಒಂದು ಕಾಲು ಇರೋದಿಲ್ಲ, ಕಣ್ಣೇ ಇರೋದಿಲ್ಲ. ಸೊ ಬಹಳ ಜೀವನ ನಿರ್ವಹಣೆ ಕಷ್ಟ ಆಗುತ್ತೆ. ಸೊ ಅವುಗಳಿಗೆ ಅಂತದಕ್ಕೆ ಏನಾದ್ರು ನಿಮ್ ಸಂಘಟನೆ ಯಾವ ತರ ಹೆಲ್ಪ್ ಮಾಡಿದ್ಯಾ? ನಮ್ಮಲ್ಲಿ ಆ ಥರ ಮೆಡಿಕಲ್ ಫೆಸಿಲಿಟಿ ಇಲ್ಲ, ಬಟ್ ನಾವು ಆಕ್ಚುಲಿ ಅದು ತಗೊಂಡು ಹೋಗಿ ಡಾಕ್ಟರ್ ಹತ್ರ ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸಿ ತುಂಬಾ ಕೇಸಸ್ ಆ ಥರ ಹೆಲ್ಪ್ ಮಾಡಿದ್ವಿ. ಸರ್ಕಾರದಿಂದ ನಿಮ್ಗೆ ಏನಾದ್ರು ಸ್ವಲ್ಪ ಪ್ರೋತ್ಸಾಹ ಎಂಕರೇಜ್ಮೆಂಟ್ ಬೇಕಲ್ವಾ? ಆ ನಿಟ್ಟಿನಲ್ಲಿ NGOಗಳಿಗೆ ಸಪೋರ್ಟ್ ಆಗ್ತಾ ಇದೆಯಾ ಗೌರ್ಮೆಂಟ್ ಇಂದ? ಸೊ ಇವಾಗ ಸ್ಟೆರಿಲೈಸೇಷನ್ ಮಾಡೋ ಸಂಸ್ಥೆಗಳಿಗೆ ಗವರ್ಮೆಂಟ್ ಆಫ್ಕೋರ್ಸ್ BBMP ಅವರು ರಿಯಂಬರ್ಸ್ ಮಾಡ್ತಾರೆ. ಬಟ್ ಐ ಥಿಂಕ್ ಇನ್ನೂ ಅಟ್ಲೀಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಆಡ್ಸ್ ಇರ್ಬೋದು, ಇವಾಗ ಬರೀ ಕಮರ್ಷಿಯಲ್ ಆಡ್ಸ್ಗೆ ಜಾಗ ಕೊಡೋದು, ಒಂದು ಬಸ್ ಸ್ಟ್ಯಾಂಡ್ ಇರ್ಬೋದು, ಅಲ್ಲಿ ಬರೀ ಒಂದು ಗೋಲ್ಡ್ ಜ್ಯುವೆಲ್ಲರಿ ಆಡ್ ಇರೋದ್ರ ಬದಲು ಸುತ್ತಮುತ್ತ ಇರೋ ಪ್ರಾಣಿಗಳನ್ನ ಹೇಗೆ ನೋಡ್ಕೊಬೇಕು ಅಂತ ಒಂದು ಆಡ್ ಇದ್ರೆ ಅದ ಆಕ್ಚುಲಿ ಹೆಲ್ಪ್ ಆಗುತ್ತೆ. ಇವಾಗ ಆತರ ಬರೀ ಏನೋ ಒಂದು ಕಮರ್ಷಿಯಲ್ ಸೀರೆ ತಗೊಳ್ಳಿ, ಬಟ್ಟೆ ತಗೊಳ್ಳಿ ಅಂತ ಆತರ ಆಡ್ ಇರೋದ್ರ ಬದಲು ಇವಾಗ ಸುತ್ತಮುತ್ತ ಬೀದಿ ನಾಯಿಗಳಿದ್ರೆ ಹೇಗೆ ಅದನ್ನ ನೋಡ್ಕೊಬೇಕು, ಹೇಗೆ ನೀವು ಹೆದರ್ಸ್ಕೊಬಾರ್ದು, ನೀವೇ ಹೆದರ್ಕೊಬಾರ್ದು, ಅದನ್ನೂ ಹೆದರ್ಸ್ಬಾರ್ದು ಅಂತ ಆ ತರ ಒಂದ್ ಸ್ವಲ್ಪ ಲೈಕ್ ಅವೇರ್ನೆಸ್ ಕೊಡೋ ತರ ಆಡ್ಸ್ ಇರುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಅಪ್ರೋಚ್ ಮಾಡಿಲ್ಲ, ನಿಮ್ ಮೂಲಕ ಯಾರಾದ್ರೂ ನೋಡಿ ನಮ್ಮನ್ನ ಅಪ್ರೋಚ್ ಮಾಡಿ ಏನಾದ್ರು ಹೆಲ್ಪ್ ಮಾಡಂಗಿದ್ರೆ ಗ್ರೇಟ್. ಆಮೇಲೆ ಈಗ ನೀವು ಹೇಳ್ತಾ ಇದ್ರಿ ಈ ಬ್ರೀಡರ್ಸ್ ಇಲ್ಲಿಗಲ್ ಆಗಿ ವಿತೌಟ್ ಲೈಸೆನ್ಸ್, ನಾಲೆಡ್ಜ್ ಇಲ್ಲದೆ ಸೈಂಟಿಫಿಕಲಿ ಅಥವಾ ಒಂದು ಜೆನೆಟಿಕ್ ಆಗಿ ತಾಯಿ ಯಾವುದು ಮಗ ಯಾವುದು ಅದಕ್ಕೇನು ರಿಲೇಷನ್ ಇದೆ ಇವ್ಯಾವುದು ಏನು ಗೊತ್ತಿಲ್ಲದೆ ಏನೋ ಮಾಡಿಸ್ಬಿಟ್ಟು ಏನೋ ಸೃಷ್ಟಿ ಆಯ್ತು ತದ್ರೂಪಿ ಏನೋ ಸೃಷ್ಟಿ ಮಾಡಕ್ ಹೋಗಿ ಅದೇನೋ ತಗೊಂಡು ಬೀದಿಗೆ ಬಿಡಬಹುದು, ಅವ್ರಿಗೆ ಏನ್ ನೀವು ವಾರ್ನಿಂಗ್ ಮಾಡ್ಬೋದು? ಸೊ ನನ್ನ ಮೆಸೇಜ್ ಬಂದು ಎಷ್ಟೋ ನಾಯಿಗಳು ಅನಾಥವಾಗಿ ಸಾಯ್ತಾ ಇದೆ. ಸೊ ಅವ್ರು ಬಂದು ಒಂದು ಸ್ವಲ್ಪ ಕರುಣೆ ಇರಬೇಕು, ಅವ್ರು ಮಾಡೋ ಕೆಲಸಕ್ಕೆ ಕರುಣೆ ಇರಬೇಕು, ಹೇಗಾದ್ರೂ ದುಡ್ಡು ಮಾಡಬೇಕು ಅಂತ ಇರೋದಕ್ಕೆ ಬಂದು ಇವಾಗ ಅವ್ರು ಬ್ರೀಡ್ ಮಾಡಬೇಕು ಅಂದ್ರೆ ಲೀಗಲ್ ಆಗಿ ಮಾಡಲಿ, ರೆಸ್ಪಾನ್ಸಿಬಲ್ ಆಗಿ ಲೀಗಲ್ ಆಗಿ ಮಾಡಲಿ. ಅದು ಹೇಗೆ ಇವಾಗ ಕಸ್ಟಮರ್ ಬ್ರೀಡ್ ಮಾಡುವಾಗ ಒಂದೊಂದು ಕೇಸ್ಗೂ ವಾಪಸ್ ರಿಪೋರ್ಟ್ ಕಳಿಸ್ಬೇಕಾಗುತ್ತೆ. ನೀವು ರಿಪೋರ್ಟ್ ಕಳಿಸ್ಬೇಕು, ಆಕ್ಚುಲಿ ಆನಿಮಲ್ ವೆಲ್ಫೇರ್ ಬೋರ್ಡ್ಗೂ ರಿಪೋರ್ಟ್ ಕಳಿಸ್ಬೇಕು. ಈ ತರ ನನ್ನ ಹತ್ರ 7 ನಾಯಿಗಳಿದೆ, ನಾನು ಬ್ರೀಡ್ ಮಾಡಿಸಿ ನನಗೆ 8 ನಾಯಿಗಳು ಬಂತು, ಇದರಿಂದ ನಾನು ಇಷ್ಟು ದುಡ್ಡು ಮಾಡಿದೀನಿ, ಇದು ಈ ಮನೆಗೆ ಹೋಯ್ತು ಅಂತ ಯಾರು ಆಕ್ಚುಲಿ ಅವರಿಂದ ತಗೊಂತಾರೋ ಒಂದು ರಿಪೋರ್ಟ್ ಕೊಡ್ಬೇಕಾಗುತ್ತೆ, ಇದುವರೆಗೆ ನಾನು ಕೊಟ್ಟಿದ್ದೀನಿ ಅಂತ. ಆ ಥರ ಯಾರು ಮಾಡ್ತಾ ಇಲ್ಲ. ಸೊ ಅವ್ರು ಮಾಡಲೇಬೇಕು ಅಂದ್ರೆ ಆ ಥರ ಮಾಡಿ, ಆದ್ರೆ ನನ್ನ ಕೇಳಿದ್ರೆ ಮಾಡಲೇಬಾರ್ದು. ಯಾಕಂದ್ರೆ ತುಂಬಾ ನಾಯಿಗಳು ರೋಡಲ್ಲಿ ಸಾಯ್ತಾ ಇದೆ. ಬಹಳಷ್ಟು ಜನ ಅದನ್ನ ನೀವು ಕ್ರಾಸ್ ಫೀಡಿಂಗ್ ಮಾಡಕ್ ಹೋಗಿ ಫೇಲ್ಯೂರ್ ಆಗಿ ಒಂದು ಕೈಯೇ ಇರೋದಿಲ್ಲ, ಒಂದು ರೀತಿ ಕಣ್ಣಿರೋದಿಲ್ಲ, ಒಂದು ರೀತಿ ಜೀವನ ಸೇರಿಲ್ಲ, ಇಂಥ ನಾಯಿಗಳನ್ನೆಲ್ಲ ಈ ಶ್ರೀರಾಮಪುರ, ರಾಮಚಂದ್ರಪುರ ಈ ಕಡೆ ಏನು ಬಿಟ್ಬಿಡ್ತಾ ಇದ್ದಾರೆ. ಅವರು ಒಬ್ಬರೊಬ್ರು ನಾಯಿಗಳು ಇಟ್ಕೊಳ್ಳೋವಾಗ ಅದು ರೆಸ್ಪಾನ್ಸಿಬಿಲಿಟಿ, ಅದು ಇರೋ ತನಕ ನಾವು ಚೆನ್ನಾಗಿ ನೋಡ್ಕೊಬೇಕಾಗುತ್ತೆ. ಅದನ್ನ ಬೇಡ ಅಂತ ಬಿಡೋದು, ಇವಾಗ ತಂದೆ ತಾಯಿನ ಬೇಡ ಅಂತ ಬಿಟ್ಬಿಟ್ರೆ ಅವ್ರು ಹೇಗೆ ಬದುಕ್ತಾರೆ? ಅದೇ ತರನೇ ಒಂದ್ಸತಿ ಒಬ್ರು ನಾಯಿ ತಗೊಂಡು ಹೋದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ, ಆ ಜೀವ ಇರೋ ತನಕ ನೋಡ್ಕೊಬೇಕು, ಚೆನ್ನಾಗಿ ನೋಡ್ಕೊಬೇಕು, ಅದಕ್ಕೆ ಏನೇನ್ ಬೇಕೋ ಮನೇಲಿ ಮಾಡ್ಲೇಬೇಕಾಗುತ್ತೆ. ಇವತ್ತು ಕ್ರಾಸ್ ಬ್ರೀಡಿಂಗು ಮತ್ತೆ ಇವೆಲ್ಲ ಇಲ್ಲಿಗೆಲ್ಲ ನಡೀತಾ ಇರೋದೆ ಈ ಫಾರಿನ್ ನಾಯಿಗಳು ತಳಿಬೇಕು ಅನ್ನೋದಕ್ಕೇನೆ, ಅದರಿಂದ ನಾವು ಬಿದ್ದಿರೋದ್ರಿಂದಲೇ ಇವು ಅಂತದೇ ಒಂದು ಸೃಷ್ಟಿ ಮಾಡಕ್ ಹೋಗಿ ಇದರ ಟ್ರಯಲ್ಸ್ ಆಗ್ತಾ ಇರೋದು. ಸೊ ನಮ್ ದೇಸಿ ತಳಿಗಳನ್ನೇ ಬೆಳೆಸುವಂತದ್ದು. ಈಗ ನೋಡಿ ನಮ್ಮ ಬಾದಾಮಿಯಲ್ಲಿ ಒಂದು ತಳಿ ಇದೆ ನಮ್ಮ ಬಾಗಲಕೋಟೆನಲ್ಲಿ. ಸೊ ಅದಕ್ಕೆ ಕನ್ನಡದಲ್ಲಿ ಒಂದು ಊರಿದೆ, ಆ ಊರದ್ದು ತಳಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲೂ ತುಂಬಾ ಎತ್ತರದಲ್ಲಿ ಇದೆ ಅದು. ಆ ತಳಿಗಳನ್ನ ನಾವು ಡೆವಲಪ್ ಮಾಡಿದ್ರೆ ಪೊಲೀಸ್ ಅಕಾಡೆಮಿಯಲ್ಲಿ ಕೂಡ ಕೆಲಸ ಮಾಡುತ್ತೆ, ಅದು ಮತ್ತೆ ಬೇಟೆ ನಾಯ ತರ ಇರುತ್ತೆ. ಸೊ ದೇಸಿ ತಳಿಗಳಿಗೆ ನೀವು ಮಹತ್ವ ಕೊಡ್ತಾ ಇದ್ದೀರಾ. ಹಾಗಾಗಿ ನಾವು ಇವತ್ತು ಅಚ್ಚಿನಾಪಣ್ಣಿ ಅವ್ರನ್ನ ನಾವು ಯಾಕೆ ಭೇಟಿ ಮಾಡಬೇಕು, ಯಾಕೆ ಸಂದರ್ಶನ ಮಾಡಬೇಕು ಅಂತಂದ್ರೆ, ನೀವು ದೇಸಿಯಾಗಿ ನಮ್ಮ ಕಲ್ಚರ್, ನಮ್ಮ ಕಂಟ್ರಿ ಇದೆ, ನಮ್ಮ ಕಂಟ್ರಿ ನಾಯ್ಸ್ನ ಅಟ್ಲೀಸ್ಟ್ ನಮ್ಮ ಲೋಕಲ್ ನಾಯಿಗಳನ್ನ ನಾವು ಪ್ರೊಟೆಕ್ಟ್ ಮಾಡಿದ್ರೆ ನಾವು ಪ್ರೊಟೆಕ್ಟ್ ಆದಂಗಾಗುತ್ತೆ. ಯಾಕೋ ಹೋಗಿ ಬ್ರಿಟನ್ನು, ಫ್ರಾನ್ಸು, ಇಂಗ್ಲೆಂಡು, ಸ್ವಿಟ್ಜರ್ಲ್ಯಾಂಡು ಆ ವೆದರ್ ಆ ಟೆಂಪರೇಚರ್ಗೆ ಗೊತ್ತಿಲ್ಲದೆ ಇರುವಂತದನ್ನ ತಗೊಂಡು ನಾವು ಇಟ್ಕೊಂಡು ಲ್ಯಾಕ್ಸ್ ಟುಗೆದರ್ ಅದಕ್ಕೆ ಇನ್ಫ್ಯಾಕ್ಟ್ ಲೋನ್ ತಗೊಂಡು ಆ ಲೋನ್ ಕಟ್ಟಕ್ಕಾಗದೆ ಅದೆಲ್ಲ ತಲೆನೋವು. ಅದರಲ್ಲೂ ಎಲ್ಲ ನಾಯಿಗಳು ಒಂದೇ, ಈ ಜಾತಿ ಇದು ಹೆಚ್ಚು, ಈ ಜಾತಿ ಇದು ಕಡಿಮೆ ಅಂತ ಒಂದು ಜಾತಿ ನಾಯಿ ತಗೊಂಡು ಹೋಗಿ ರೋಡ್ ನಲ್ಲಿ ಬಿಟ್ರೆ ಅದು ಬೀದಿ ನಾಯಿ, ಅದು ಬೀದಿನಲ್ಲಿ ಇದ್ರೆ ಬೀದಿ ನಾಯಿ ಅಷ್ಟೇ. ಅದು ಬೀದಿನಲ್ಲಿ ಹುಟ್ಟಿದೆ ಅನ್ನೋದಕ್ಕೆ ಅಂತ ಅದೊಂದು ಸಪರೇಟ್ ಜಾತಿ ಅಲ್ವೇ ಅಲ್ಲ.
ನೀವು ಒಂದ್ ಜಾತಿ ನಾಯಿ ತಗೊಂಡ್ ಹೋಗಿ ನೀವು ಲ್ಯಾಬ್ರಡಾರ್ ಬ್ರೀಡಿನಲ್ಲಿ ಬಿಟ್ಟು ಅದು ಬೀದಿ ನಾಯಿ ಆಗುತ್ತೆ. ಅವ್ರ ಮನೆಗೂ ನಾಯಿ ಇಟ್ಕೊಂಡು ಅದನ್ನ ಕಟ್ ಹಾಕಿ ಇಲ್ಲ ಕೂಡ ಹಾಕಿ ಕಾಂಪೌಂಡ್ ಅಲ್ಲಿ ಇಟ್ಕೊಂಡು ಅವ್ರ ಕೆಲ್ಸಕ್ಕೆ ಹೋಗೋ ಬದಲು ಅದೆಲ್ಲ ಮಾಡೋದ್ರ ಬದಲು ಸುಮ್ಮನೆ ಒಂದು 4 ನಾಯಿಗಳಿಗೆ ಊಟ ಹಾಕಿದ್ರೆ ಅದು ಕೊಡೋದ್ರಿಂದ ಬೇರೆ ಯಾವ್ದು ಕೊಡೋದು. ಈಗ ನಾಯಿ ನೆನಪಿನ ನೆನಪಿನ ಶಕ್ತಿ ಬಗ್ಗೆ ಹೇಳೋದಾದ್ರೆ ಇಷ್ಟು ನೆನಪಿರುತ್ತೆ ಮೇಡಮ್ ನಾಯಿಗೆ. ಸೊ ಅದು ಒಂದು 2-3 ವರ್ಷ ಬಿಟ್ಟು ನಾನು ಹೋಗಿ ಆಕ್ಚುಲಿ ಆ ಬೀದಿ ನಾನು ಕ್ರಾಸ್ ಮಾಡ್ತಿದ್ರೆ ಆ ನಾಯಿಗಳು ಯಾಕ ಇರುತ್ತೆ ಅಂತೀಗ ಹೋಗಿ ಏನು ಇಷ್ಟ ದಿನ ಆಯ್ತಲ್ವಾ ಅಂತ ಅದೇ ಬಂದು ಆಕ್ಚುಲಿ ಮಾತಾಡ್ಸುತ್ತೆ, ತುಂಬಾ ಮುದ್ದು ಮಾಡುತ್ತೆ. ಅದಕ್ಕೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ತುಂಬಾ ಅವರು ಎಷ್ಟು ಬುದ್ಧಿವಂತಿಗಳು, ಎಷ್ಟು ಜ್ಞಾಪ ಇಟ್ಕೊಂಡಿರ್ತಾರೆ ಅಂದ್ರೆ ಅದಕ್ಕೆ ಅವ್ರಿಗೆ ಆಕ್ಚುಲಿ ಒಂದ್ಸತಿ ಊಟ ಹಾಕಿದ್ರೆ ಅವ್ರು ಮರೆಯೋದಿಲ್ಲ. ಯಾಕೆ ನಿಮ್ಗೆ ಅನಾಥ ನಾಯಿಗಳ ಪ್ರೀತಿ ಜಾಸ್ತಿ, ಯಾರು ಕೇರ್ ಮಾಡಲ್ಲ ಅದನ್ನ ನಾವು ತಗೊಂಡ್ಬರೋ ಮಾರಿಗಳೆಲ್ಲ ಇನ್ನ ಕಂಡ್ಬಿಟ್ಟಿರಲ್ಲ, ಅಮ್ಮ ಸತ್ತೋಗಿರುತ್ತೆ. ಇವಾಗ ಎಷ್ಟು ಸತಿ ಪಾಪ ರೋಡ್ ನಾಯಿಗಳು ಪಪ್ಪೀಸ್ ಹಾಕಿರುತ್ತೆ, ನಾಯಿಗಳು ಹಾಕಿರುತ್ತೆ, ಅದು ಊಟ ಸಿಕ್ಕಲ್ಲ ಅಂತ ಇವಾಗ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಿ ಎಲ್ಲೋ ಹೋಗಿ ಊಟ ಹುಡ್ಕೊಂಡು ಹೋಗುತ್ತೆ. ಅವಾಗ ಏನಾಗುತ್ತೆ, ಗಾಡಿ ಯಾರಾದ್ರೂ ಅಡ್ಡ ಬಂದ್ರೆ ಅಮ್ಮ ಸತ್ತೋಗುತ್ತೆ. ಆತರ ತುಂಬಾ ಕೇಸಸ್ ನಾವು ತಗೊಳೋ ಕೇಸಸ್ ಮೋಸ್ಟ್ಲಿ ಆ ತರನೇ. 2-3 ದಿನ ಆಯ್ತು ಹುಟ್ಟಿ ಕಿಡ್ಸ್ತಾನೆ, ಹಾಲಿಲ್ಲ, ಏನ್ ಮಾಡೋದು ನೀವು ಬಂದು ತಗೊಳ್ಳಿ ಆ ತರ ಮರಿಗಳು ಮಾತ್ರ. ಏನ್ ಬೇಕಾಗುತ್ತೆ ಆಹಾರ ಪ್ರೆಗ್ನೆಂಟ್ ಆಗಿದ್ರೆ ದಯವಿಟ್ಟು ಅವ್ರೆಲ್ಲಾರು ನಾನು ಬೇಡ್ಕೊಂಡು ಏನಂದ್ರೆ ಅವ್ರ ಮನೆ ಮುಂದೆ ಇರೋ ನಾಯಿಗಳು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕಾಂಪೌಂಡ್ ಒಳಗೆ ಬಿಟ್ಟು ಒಂದ್ ಸ್ವಲ್ಪ ಏನಾದ್ರು ಶೆಲ್ಟರ್ ತರ ಮಾಡಿ ಅದು ಮಕ್ಕಳು ಹಾಕೋ ತನಕ ಅದನ್ನ ನೋಡ್ಕೊಂಡ್ ಬಿಡ್ಬೇಕು ಅಂತ. ಅವಾಗ ಅದು ಆಕ್ಚುಲಿ ಪಾಪ ಇವಾಗ ಎಷ್ಟು ನಾಯಿಗಳು ಊಟ ಇಲ್ಲದೆ ಇರುತ್ತೆ, ಮೋರಿನಲ್ಲಿ ನಾಯಿ ಮರಿಗಳು ಹಾಕಿರುತ್ತೆ, ಮಳೆ ಬರ್ತಾ ಇರುತ್ತೆ, ಮನೆಗಳು ಆಕ್ಚುಲಿ ಫುಲ್ಲು ಇದಾಗುತ್ತೆ, ಫ್ಲೋ ಹಾಕೊಂಡು ಎಷ್ಟು ಸತಿ ಆಕ್ಚುಲಿ ಪಾಪ ತುಂಬಾ ಮಳೆ ಅಂದ್ರೆ ಆ ಚಳಿನಲ್ಲಿ ಆ ಗಾಳಿನಲ್ಲಿ ಎಷ್ಟೋ ಮರಿಗಳು ಮೋರಿನಲ್ಲೇ ಸತ್ತೋಗುತ್ತೆ, ಇಲ್ಲ ಮೋರಿನಲ್ಲಿ ನೀರು ತುಂಬಾ ಜಾಸ್ತಿ ಅಂದ್ರೆ ಹಾಕೊಂಡು ಹೋಗುತ್ತೆ. ಆಮೇಲೆ ಈ ನಾಯಿಗಳಿಗೆ ನಾವು ಆಪರೇಷನ್ ಮಾಡೋದು ಅಂತ ಹೇಳ್ತೀವಿ, ಸಂತಾನ ಚಿಕಿತ್ಸೆ ಅಂತ ಮಾಡ್ತಾರೆ. ಅದು ಮಾಡಿದ್ಮೇಲೆ ಅದ್ರ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ, ಅದು ಕಟ್ಟಾಗ ತಪ್ಪಾಗ್ಬಿಡುತ್ತೆ ಅದು. ಇಲ್ಲ ಸರ್, ಅದೆಲ್ಲ ಏನಿಲ್ಲ, ಖಂಡಿತ ಇಲ್ಲ. ಇವಾಗ ಅದು ಮಾಡೇ ಇರುವಾಗ ಅದು ಜೀವನ ಪೂರ್ತಿ ಮರಿಗಳು ಆಗ್ತಾ ಇರುತ್ತೆ, ಆ ಮರಿಗಳು ರೋಡ್ನಲ್ಲಿ ಸಾಯ್ತಾ ಇರುತ್ತೆ. ಅದಕ್ಕೆ ಒಂದ್ಸತಿ ಆಪರೇಷನ್ ಮಾಡ್ಬಿಟ್ರೆ ಕಾಟ ಫುಲ್ ತಗುತ್ತೆ. BBMP ಅವರು ಟೆಂಡರ್ ಕೊಟ್ಟು ಬೇರೆ ಸಂಸ್ಥೆಗಳು ನಾವು ಮಾಡ್ತಾ ಇಲ್ಲ, ಬಟ್ ಸಂಸ್ಥೆಗಳು ಎಷ್ಟು ಸಂಸ್ಥೆಗಳು ಅದರ ಟೆಂಡರ್ ತಗೊಂಡು ಎಲ್ಲ ಏರಿಯಾದಲ್ಲಿ ಆಪರೇಷನ್ ಮಾಡ್ತಾ ಇದೆ. ಇದು ಕಂಪ್ಲೀಟ್ಲಿ BBMP ಸ್ಪಾನ್ಸರ್ಡ್ ಪ್ರೋಗ್ರಾಮ್. ಅವಾಗ ಏನಾಗುತ್ತೆ, ಆ ನಾಯಿಗಳು ಹೋಗಿ ಬರುವಾಗ ಇನ್ನೊಂದ್ಸತಿ ವಾಪಸ್ ಮರಿಗಳು ಹಾಕ್ತೇ ಹೋಗುತ್ತೆ, ಅದಲ್ಲೇ ಆ ಪಾಪ್ಯುಲೇಷನ್ ಕಟ್ ಆಗುತ್ತೆ. ಸೊ ಬೀದಿ ನಾಯಿಗಳು ಕಾಟ ಅನ್ನೋದು ಖಂಡಿತ ಕಡಿಮೆ ಆಗುತ್ತೆ. ಸಪೋಸ್ ರೇಬಿಸ್ ಬಂದ್ಬಿಟ್ಟಿದೆ ಅಂದ್ರೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಅದಕ್ಕೆ ಔಷಧಿ ಸಿಗ್ತಾ ಇದೆ? ಸಿಗುತ್ತೆ. ಫಸ್ಟ್ ಆಫ್ ಆಲ್ ನಾಯಿ ಕಚ್ಚಿದ್ರೆ ರೇಬಿಸ್ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಆ ನಾಯಿ ರೇಬಿಸ್ ಇದ್ರೆ ಮಾತ್ರ ಮನುಷ್ಯರಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಒಂದ್ ನಾಯಿಗೆ ಇವಾಗ ರೇಬಿಸ್ ಇದೆ ಅಂದ್ರೆ ಅದು 10 ದಿನ ಮೇಲೆ ಬದುಕಲ್ಲ. ಹೇಗೋ ಒಂದ್ ನಾಯಿ ಕಚ್ಬಿಡ್ತು ಅಂದ್ರೆ ಫಸ್ಟ್ ಆ ನಾಯಿನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ, ಅದು ಹೇಗಿದೆ, ನೆಕ್ಸ್ಟ್ 10 days ಹೇಗಿದೆ ಅಂತ. ಫಸ್ಟ್ ಮುಖ್ಯವಾದ ವಿಷಯ ಏನು ಅಂದ್ರೆ ಕಚ್ಚಿದ ತಕ್ಷಣ ತೊಳ್ಕೊಬೇಕಾಗುತ್ತೆ, ಸೋಪು ಹಾಕಿ ನೀರು ಹಾಕಿ ತೊಳ್ಕೊಬೇಕು ಅಷ್ಟೇ. ಹೆದರ್ಕೊಂಡು ತಕ್ಷಣ ಡಾಕ್ಟರ್ ಹತ್ರ ಓಡ್ಬೇಕಾಗಿಲ್ಲ, ಹೋಗಿ 4 ಇಂಜೆಕ್ಷನ್ 7 ಇಂಜೆಕ್ಷನ್ ಎಲ್ಲ ಹಾಕೊಳ್ಬೇಕಾಗೇ ಇಲ್ಲ. ಅದು ಅಕಸ್ಮಾತ್ ಕಚ್ಚಿರೋದು ಸ್ಪೆಷಲಿ ಇಲ್ಲಿಂದ ಮೇಲ್ ಭಾಗ ಬ್ರೈನ್ ಹತ್ರ ಇರುವಾಗ ಮಾತ್ರ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಹಾಕೊಬೇಕು. 10 days ಒಳಗೆ ಸತ್ತರೆ ಮಾತ್ರ ಡಾಕ್ಟರ್ ಹತ್ರ ಹೋಗಿ ವ್ಯಾಕ್ಸಿನೇಷನ್ ಹಾಕೊಬೇಕಷ್ಟೇ. ಒಂದ್ ನಾಯಿ ಕಚ್ತು ಅಂದ್ರೆ ತಕ್ಷಣ ಹೋಗಿ ವ್ಯಾಕ್ಸಿನೇಷನ್ ಹಾಕೋ ಅವಶ್ಯಕತೆ ಇಲ್ಲ, ಅಷ್ಟು ಹೆದರಿಕೆ ಒಂದು ಬೇಕಾಗೇ ಇಲ್ಲ. ಮತ್ತು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ ನಾವು, ಆ ರೇಬಿಸ್ ರೋಗ ಬಂದ್ರೆ ನೀರು ಅದು ಯಾರು ಮನುಷ್ಯ ತಗದ್ರೆ ಅವ್ನ ಸಿಂಪ್ಟಮ್ಸ್ ತರ ನಾಯಿ ತರ ಮಗಳೋದು, ನೀರು ಕುಡಿಯೋದಕ್ಕೆ ಭಯ ಬೀಳೋದು, ಈ ತರ ಎಲ್ಲ. ಅದು ಯಾವ ತರ ನೀವು ಆ ತರದ್ದು ಕೇಸ್ಗಳು ನೋಡಿದ್ದೀರಾ? ಸರ್ ನಾನು ನೋಡಿಲ್ಲ, ನಾನು ತುಂಬಾ ಕೇಳಿದ್ದೀನಿ. ಡೆಫಿನೆಟ್ಲಿ ರೇಬಿಸ್ ಬಂದ್ರೆ ಕಷ್ಟ. ಇಟ್ ಇಸ್ ಅ ಡಿಸೀಸ್, ಇಟ್ಸ್ ನಾಟ್ ಪ್ರಾಬ್ಲಮ್, ಬಟ್ ಅದಕ್ಕೆ ಪ್ರಿಕಾಷನ್ಸ್ ತಗೋಬಹುದು. ಅದಕ್ಕೆ ಅಂತ ರೋಡ್ ನಾಯಿಗಳು ನೋಡಿ ಹೆದರ್ಕೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಮೇಡಮ್, ಈಗ ನಾಯಿ ಕಚ್ಚಿದ ತಕ್ಷಣ ನಮ್ಮಲ್ಲಿ ಒಂದು ವಿಚಾರ ಇದೆ, ನಾಯಿ ಕಚ್ಚಿಬಿಟ್ಟು ಶನಿ ಗುರು ನಮಗೆ ಸೇರೋದಿಲ್ಲ, ಫುಲ್ಲಿ ಮೋಡಿನ ರೋಡ್ ನಾಯಿಗಳು ಕಚ್ಚಲ್ಲ. ಅದನ್ನ ಇವಾಗ ಸುಮ್ಮನೆ ಮಲಗಿರುತ್ತೆ, ಯಾರಾದ್ರೂ ಕಲ್ತದ್ದು ಅಂದ್ರೆ ಅವಾಗ ಪ್ರೊಟೆಕ್ಟ್ ಮಾಡೋದಕ್ಕೆ, ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅದು ಸುಮ್ಮನೆ ಕಚ್ಚುತ್ತೆ, ಇಲ್ಲ ಲೈಕ್ ಅದು ಹೋಗುತ್ತೆ ಅಷ್ಟೇ. ಒಳಗೆ ನೀವು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರೆ ಯಾವ ನಾಯಿಗಳು ಬಂದು ಕಚ್ಚ. ಕೆಲವೊಂದು ನಿಗೂಢ ಪ್ರದೇಶಗಳಲ್ಲಿ ಮನುಷ್ಯನ ಆಪರೇಷನ್ ಮಾಡಿರುವಂತ ಕೆಲವೊಂದು ಪಾರ್ಟ್ಸ್ ಆಫ್ ಹ್ಯೂಮನ್ ಪಾರ್ಟ್ಸ್, ಅದು ಅಬಾರ್ಷನ್ ಮಾಡಿರೋದಾಗ್ಲಿ, ಕೆಲವೊಂದು ಏನೋ ಒಂದು ಹ್ಯಾಂಗ್ರೀನ್ ಆಗಿರುವಂತದ್ದಾಗ್ಲಿ, ಈ ಪಾರ್ಟ್ಸ್ ಎಲ್ಲ ಹಸ್ತಿರೋ ನಾಯಿಗಳು ಅದನ್ನೇನಾದ್ರು ಕನ್ಸ್ಯೂಮ್ ಮಾಡಿಬಿಟ್ರೆ ಬಯೋವೇಸ್ಟ್ ಅಲ್ವಾ,
ಇವಾಗ ಯಾವುದೇ ವೇಸ್ಟ್ ಆಗಿದ್ರು ಅದನ್ನ ರೆಸ್ಪಾನ್ಸಿಬಲ್ ಆಗಿ ಡಿಸ್ಪೋಸ್ ಮಾಡ್ಬೇಕು. ಅದು ಬಯೋ ವೇಸ್ಟ್ ಆಗಿರ್ಬೋದು, ಇಲ್ಲ ಸುಮ್ಮನೆ ನಾರ್ಮಲ್ ಕಸ ಆಗಿರ್ಬೋದು, ಇಲ್ಲ ಮೀಟ್ ವೇಸ್ಟ್, ಮೀಟ್ ಶಾಪ್ ವೇಸ್ಟ್ ಆಗೋ ಇರ್ಬೋದು. ಇದ್ರ ಬಗ್ಗೆ ನೆಕ್ಸ್ಟ್ ಏನ್ ಸ್ಟೆಪ್ಸ್ ಏನಾದ್ರು ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಹೊಸದಾಗಿ ಒಂದು ಶೆಲ್ಟರ್ ತರ ಕಟ್ಟಬೇಕು ಅಂತ. ಸೊ ನಿಮ್ಗೊಂದು ಜಾಗ ಅಥವಾ ಒಂದು ಶೆಲ್ಟರ್ ಬೇಕು. ಶೆಲ್ಟರ್ ಅಂದ್ರೆ ಬೇಸಿಕ್ಲಿ ಅಡಾಪ್ಷನ್ ಸೆಂಟರ್. ಸೊ ನನ್ನ ಐಡಿಯಾ ಒಂದು ಅಡಾಪ್ಷನ್ ಸೆಂಟರ್ ಮಾಡಬೇಕು ಅಂತ. ಸೊ ನಮ್ಮಲ್ಲಿ ಒಂದು ಜಾಗ ಇಲ್ಲ, ಒಂದು ಚಿಕ್ಕ ಆಫೀಸ್ ಜಾಗದಲ್ಲಿ ನಾವು ಮಾಡ್ತೇವೆ. ಸೊ ಇನ್ನು ಮುಂದೆ ಇಲ್ಲಿಂದ ಮುಂದೆ ಹೋಗ್ಬೇಕು ಅನ್ನೋದಕ್ಕೆ ಉದ್ದೇಶ ಬಂದು ಒಂದು ಜಾಗ ಬೇಕು, ಒಂದು ಲ್ಯಾಂಡ್ ಬೇಕು, ನೆಲ ಬೇಕು. ನಾನು ಹೆಲ್ಪ್ ಮಾಡಬೇಕು ಬೀದಿ ನಾಯಿಗಳಿಗೆ, ಬಟ್ ನನಗೆ ಹೇಗೆ ಮಾಡೋದು ಗೊತ್ತಾಗ್ತಿಲ್ಲ, ನಾನು ಎಲ್ಲಿ ಹೋಗಿ ಮಾಡಬೇಕು, ಎಲ್ಲಿ ಹೋಗಿ ಹೆಲ್ಪ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ತುಂಬಾ ಜನ ಇರ್ತಾರೆ. ಸೊ ನಿಮ್ಮ ಪ್ರೋಗ್ರಾಮ್ ನೋಡೋರು ಖಂಡಿತ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿಂದ ನಾಯಿ ವೆಹಿಕಲ್ ತಗೊಂಡು ಹೋಗೋದು. ಅದು ನೋಡ್ಕೊಳಕ್ಕೆ ಏನೇನ್ ಬೇಕು, ಅದಕ್ಕೆ ಔಷಧಿಗಳು, ವ್ಯಾಕ್ಸಿನೇಷನ್, ಫುಡ್ ಎಲ್ಲ ನಾವೇ ಕೊಡ್ತೀವಿ. ಹೀಗೆ ನೋಡ್ಕೊಬೇಕು ಅಂತ ನಾವೇ ಹೇಳ್ಕೊಡ್ತೀವಿ. ಇವಾಗ ನಾನೇ ಇಲ್ಲಿಂದ 3 ನಾಯಿಗಳ US ಕಳಿಸಿದ್ದೀನಿ. ಒಂದು ನಾಯಿನ ಸ್ವಿಟ್ಜರ್ಲೆಂಡ್ ಕಳಿಸಿದ್ದೀನಿ. ಮತ್ತೆ ಇಲ್ಲಿ ಇನ್ಫ್ಯಾಕ್ಟ್ ಬರೋ ಜೂನ್ಗೆ ಒಂದು ನಾಯಿನ US ಗೆ ನನ್ನ ಹತ್ರ ಇಂದ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಅಲ್ಲ, ಈ ಬೀದಿ ನಾಯಿಗಳು ನಮ್ಮ ಊರಿನ ಬೀದಿ ನಾಯಿಗಳು, ಇಲ್ಲಿ ದೇಶದಲ್ಲಿ ಅಲ್ಲಿ ಟೆಂಪರೇಚರ್ ಎಲ್ಲ ಹೊಂದ್ಕೊಂಡಿರ್ತಾವ. ಇವ್ರು ತುಂಬಾ ಸ್ಟಡಿ, ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಮತ್ತೆ ಇವ್ರಿಗೆ ಯಾವ ತರ ಕಾಯಿಲೆಗಳು ಬರಲ್ಲ, ವೆರಿ ಸ್ಟ್ರಾಂಗ್ ಆಕ್ಚುಲಿ. ಸೊ ಇನ್ಫ್ಯಾಕ್ಟ್ ಜೂನ್ ನಲ್ಲಿ ಒಂದು ನಾಯಿನ ಆಕ್ಚುಲಿ US ಕಳಿಸ್ತಾ ಇದ್ವಿ. ಅದಕ್ಕೆ ಇವಾಗ ಫುಲ್ ಟ್ರೈನಿಂಗ್ ಕೊಡ್ತಾ ಇದೆ, ಹೇಗೆ ಅದು ಫ್ಲೈಟ್ ನಲ್ಲಿ ಬಾಕ್ಸ್ ನಲ್ಲಿ ಇರಬೇಕು, ಕ್ರೇಟ್ ನಲ್ಲಿ ಇರಬೇಕು ಅಂತ. ಅದಕ್ಕೆ ಆಕ್ಚುಲಿ ಟ್ರೈನಿಂಗ್ ಇವಾಗ ಒಂದು 3 ತಿಂಗಳಿಂದ ಕೊಡ್ತಾ ಇದ್ವಿ. ಸೊ ಅವರು ಅಡಾಪ್ಟ್ ಮಾಡ್ಕೊಳ್ತಾ ಇರೋರೇ ಟ್ರೈನಿಂಗ್ ಫುಲ್ ಖರ್ಚು ಮಾಡಿ, ಅವರು ನಮ್ಮ ದೇಶದ ನಾಯಿನೇ ಬೇಕು. ಅವ್ರು ಆಕ್ಚುಲಿ ಬೆಂಗಳೂರವರು, ಅವರು US ನಲ್ಲಿ ಇದ್ದಾರೆ. ಸೊ ನಮ್ಮ ದೇಶದ ಲೋಕಲ್ ನಾಯೇ ಬೇಕು ಅಂತ ನಮ್ಮ ಸಂಸ್ಥೆಗೆ ಬಂದು ನಿಮ್ಮ ಹತ್ರ ಇಂದಾನೆ ತಗೊಬೇಕು, ನಂದಾಗ ಒಂದು ನಾಯಿ ಬೇಕು, ಬಟ್ ನಿಮ್ಮ ಹತ್ರ ಇಂದಾನೆ ನಾನು ತಗೊಬೇಕು ಅಂತ ಹೇಳಿ 6 ತಿಂಗಳು ಇವಾಗ ಅದು ಕಳಿಸ್ಬೇಕಂದ್ರೆ ಪ್ರೊಸೀಜರ್, ಡಾಕ್ಯುಮೆಂಟೇಶನ್ ಎಲ್ಲ ಮುಗಿಸಿ ಈಗ ಜೂನ್ಗೆ ಅದು ಹೋಗ್ತಾ ಇದೆ. ಓನರ್ಸ್ ಬಿಡಬೇಕು. ಫಸ್ಟ್ ಆಫ್ ಆಲ್ ಟೆನೆಂಟ್ಸ್ಗೆ ಓನರ್ಸ್ ಜಾಗ ಕೊಡಬೇಕು. ನಾಯಿಗಳು ಇಟ್ಕೊಂಡಿದ್ರೆ ತುಂಬಾ ಓನರ್ ಮನೆ ಕೊಡಲ್ಲ, ಅದು ತುಂಬಾ ಅನ್ಯಾಯ. ಯಾಕಂದ್ರೆ ಈ ಮನೆಯಲ್ಲಿ ಒಂದು ಇನ್ನೊಬ್ರು ಅಂತ ಸಾಕಿರೋ ನಾಯಿನ ಅವ್ರು ಹೇಗೆ ಎಲ್ಲಿ ತಗೊಂಡು ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಓನರ್ಸ್ ರೆಂಟ್ಗೆ ಅಂತ ಮನೆ ಕೊಡೋರು ಖಂಡಿತ ಪೆಟ್ ಫ್ರೆಂಡ್ಲಿ ಆಗಿರ್ಬೇಕು, ನಾಯಿಗಳನ್ನ ಬಿಡಬೇಕು, ಬೆಕ್ಕುಗಳನ್ನ ಬಿಡಬೇಕು. ಮತ್ತೆ ಸುಪ್ರೀಂ ಕೋರ್ಟ್ ರೂಲೇ ಇದೆ, ಸೇಮ್ ಅಪಾರ್ಟ್ಮೆಂಟ್ಸ್ ಆಕ್ಚುಲಿ ಆ ತರ ರೂಲ್ ಹಾಕಬಾರ್ದು, ಪೆಟ್ ಫ್ರೆಂಡ್ಲಿ ಆಗಿರಬೇಕು, ಆ ತರ ಹೊರಗೆ ಲೈಕ್ ನಾಯಿಗಳನ್ನ ಕಳಿಸ್ಬಾರ್ದು ಅಂತ ಅಪಾರ್ಟ್ಮೆಂಟ್ ರೂಲ್ಸ್ ಇದೆ. ಸೊ ಇವಾಗ ಏನಾಗುತ್ತೆ, ಇವಾಗ ಸಂಸ್ಥೆಗಳು ತಗೊಂತಾರೆ ಸರ್, ಇವಾಗ ತಗೊಳಲ್ಲ ಅಂತಲ್ಲ, ಬಟ್ ಅಲ್ಲ ಸತ್ತೋಗುತ್ತೆ, ನೀವೇ ಅದು ಸತ್ತೋಗುತ್ತೆ, ಅದಕ್ಕೆ ಅವರೇ ಸಾಯ್ಬೇಕು. ನಿಜವಾಗ್ಲು ಇವಾಗ ತಂದೆ ತಾಯಿನ ಆಶ್ರಮದಲ್ಲಿ ಬಿಡೋ ತಪ್ಪು ಅಂದ್ರೆ ಮಕ್ಕಳ ತರ ಸಾಕಿರೋ ನಾಯಿಗಳನ್ನು ಇಲ್ಲ ಬೆಕ್ಕುಗಳನ್ನು ತಗೊಂಡ್ ಬಿಡೋದು ತಪ್ಪೇ ಆಗುತ್ತೆ. ಅಂದ್ರೆ ಇರು ಬರೋ ನಾಯಿಗಳೆಲ್ಲ ತಗೊಂಡು ಇರೋವಾಗ ಎಲ್ಲದಕ್ಕೂ ಕಾಯಿಲೆ ಬಂದು ಎಲ್ಲ ಸತ್ತೋಗುತ್ತೆ. ಇದ್ರಲ್ಲಿ ನಾವು ತಗೊಂಡು ಇವಾಗ 100 ನಾಯಿಗಳನ್ನ ಬಂದು ಒಂದ್ ಕಡೆ ಇರೋವಾಗ ಖಂಡಿತ ಅದೆಲ್ಲ ಸತ್ತೋಗುತ್ತೆ. ಒಂದೊಂದಕ್ಕೂ ಏನೇನೋ ಕಾಯಿಲೆ ಬಂದು ತುಂಬಾ ಸಫರ್ ಮಾಡಿ ಸತ್ತೋಗುತ್ತೆ. ನೀವು ಬೇರೆ ಸಂಸ್ಥೆಗಳು ಹೋಗಿದ್ದೀರಾ? ನೀವು ಹೋಗ್ಬೇಕು. ಅಲ್ಲಿ ಎಷ್ಟು ನಾಯಿಗಳಿರುತ್ತೆ, ಒಂದು ಕೇಜ್ ನಲ್ಲಿ ಕೂಡ ಹಾಕಿರ್ತಾರೆ, ಒಂದು 100 ನಾಯಿಗಳು ಕೂಡ ಹಾಕಿರ್ತಾರೆ. ಆದ್ರೆ 100 ನಾಯಿಗಳೆಲ್ಲ ಹೋಗುತ್ತೆ, 1000 ನಾಯಿ ಹೋಗುತ್ತೆ, ಅದ್ರಲ್ಲಿ 100 ನಾಯಿ ಉಳಿಯುತ್ತೆ ಅಷ್ಟೇ. ಬಟ್ ಏನಾಗುತ್ತೆ, ಇವಾಗ ಪಬ್ಲಿಕ್ ಇದ್ದಾರೆ, ಇವಾಗ ಏನ್ ತಿಳ್ಕೊಂತಾರೆ, ಈ ರೋಡ್ ನ ಇದ್ರೆ ರೋಡ್ ನಲ್ಲಿ ಇರಬಾರ್ದು, ತಗೊಂಡ್ ಹೋಗಿ ಇವಾಗ ನಮ್ ತರ ಸಂಸ್ಥೆನಲ್ಲಿ ಬಿಟ್ರೆ ಅವ್ರು ನೋಡ್ಕೊಂತಾರೆ ಅಂತ. ಆಕ್ಚುಲಿ ಆ ತರ ತಗೊಂಡ್ ಹೋಗಿ ರೋಡ್ ನಲ್ಲಿ ಇರೋ ನಾಯಿಗಳೆಲ್ಲ ಒಂದ್ ಕಡೆ ಬಿಡುವಾಗ ಅದೆಲ್ಲ ಸತ್ತೋಗುತ್ತೆ. ಆ ಸಂಸ್ಥೆಗಳನ್ನು ಹೊರಗೆ ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ದುಡ್ಡು ಬರುತ್ತೆ ಆಬ್ವಿಯಸ್ಲಿ. ಇನ್ಫ್ಯಾಕ್ಟ್ ನಾನು ಬೇರೆ ಸಂಸ್ಥೆಗಳಿಗೆ, ಬೇರೆ ದೇಶಕ್ಕೆ ಹೋಗಿ ಆ ತರ ಸಂಸ್ಥೆಗಳು ನಡೆಸಬಾರ್ದು ಅಂತ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಸರಿನಾ? ಸೊ ಇವಾಗ ನಾನು ಆಕ್ಚುಲಿ ಚೈನಾಗೆ ಹೋಗಿದ್ದೀನಿ, ಪೋಲೆಂಡ್ ಹೋಗಿದ್ದೀನಿ. ನನ್ನ ಸಂಸ್ಥೆನ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಯಾಕಂದ್ರೆ ಇಂಡಿಯಾದಲ್ಲಿ ನನ್ನ ಪ್ರಾಜೆಕ್ಟ್ ಅಲ್ಲಿ ಯಾವ ಪ್ರಾಜೆಕ್ಟ್ ಇಲ್ಲ. US ನಲ್ಲಿ ಏನ್ ಪಾಲಿಸಿ ಅಂದ್ರೆ ಗವರ್ಮೆಂಟ್ ಕ್ಯಾಚ್ ಮಾಡ್ತಾರೆ, ರೋಡಿಂದ ಗವರ್ಮೆಂಟ್ ಕ್ಯಾಚ್ ಮಾಡಿ ಅದು ರೋಡ್ ನಲ್ಲಿ ಇರಬಾರ್ದು. ಗವರ್ಮೆಂಟ್ ಕ್ಯಾಚ್ ಮಾಡಿ ಅವ್ರು ಪೌಂಡ್ ಕರ್ಕೊಂಡು ಹೋಗ್ತಾರೆ. ಪೌಂಡ್ ಇಂದ 7 ದಿನ 7 ಡೇಸ್ ಟೈಮ್ ಕೊಡ್ತಾರೆ. ಇವಾಗ ನನ್ನ ನಾಯಿ ಎಲ್ಲೋ ರೋಡ್ ನಲ್ಲಿ ಹೋಯ್ತು, ಅದನ್ನ ಗವರ್ಮೆಂಟ್ ಇಟ್ಕೊಂಡು ಹೋಗ್ತಾರೆ. ನಾನು 7 ಡೇಸ್ ಗವರ್ಮೆಂಟ್ ಅದಕ್ಕೆ ಟೈಮ್ ಕೊಡ್ತೀನಿ. ನನ್ನ ನಾಯಿ ಹೋಗಿ ನಾನು ಹೋಗಿ ಐಡೆಂಟಿಫೈ ಮಾಡಿ ನಾನು ತಗೋಬೇಕು. ನಾನು ತಗೊಂಡಿಲ್ಲ ಅಂದ್ರೆ 7 ಡೇಸ್ ನಲ್ಲಿ ಸಾಯಿಸ್ಬಿಡ್ತಾರೆ. ಅದು ಎಷ್ಟೇ 1 ಲಕ್ಷ ಕೊಟ್ಟು ನಾನು ತಗೊಂಡಿಲ್ಲ, ನಾನು 7 ಡೇಸ್ ಒಳಗೆ ಹೋಗಿ ನಾನು ಕ್ಲೇಮ್ ಮಾಡಿಲ್ಲ ಅಂತ ಸಾಯಿಸ್ಬಿಡ್ತಾರೆ. ಅಲ್ಲಿರೋ NGOಸ್ಗೆ ಪ್ರಾಬ್ಲಮ್ಸೇ ಬೇರೆ ಇರ್ತದೆ. ಯಾಕಂದ್ರೆ ಅವ್ರು ರೋಡ್ ಇಂದಾನೇ ಅವ್ರು ತಗೊಂತ ಇಲ್ಲ, ರೋಡ್ ನಲ್ಲಿ ಇಲ್ವೇ ಇಲ್ಲ, ಪೌಂಡ್ ಇಂದ ರೆಸ್ಕ್ಯೂ ಮಾಡ್ತಾರೆ. ರೆಸ್ಕ್ಯೂ ಮಾಡಿ ಅವ್ರು ತಂದು ಇಟ್ಕೊಳೋವಾಗ್ಲೂ ಅಲ್ಲಿ ಸತ್ತೋಗ್ತೀವಿ. ಸೊ ನಾನು ಹೋಗಿ ಕೊಡೋ ಟ್ರೈನಿಂಗ್ ಹೇಗೆ ಅಂದ್ರೆ ಅವ್ರಿಗೆ ಆ ತರ ಶೆಲ್ಟರ್ ನಡೆಸಬಾರ್ದು, ನಂತರ ವಾಲಂಟಿಯರ್ಸ್ ಮನೆಗೆ ಅವ್ರು ಕಳಿಸ್ಬೇಕು ಅಂತ ನಾನು ಹೋಗಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತೀನಿ. ಅಫ್ಕೋರ್ಸ್ ಲೈಕ್ ತುಂಬಾ
ತುಂಬಾ ಏನ್ ಹೇಳೋದು ಕಷ್ಟ. ನನ್ನ ಪ್ರಾಜೆಕ್ಟ್ ತುಂಬಾ ಕಷ್ಟ. ಒಂದು 800 ಜನ ಇಲ್ಲ ತನಕ ವಾಲಂಟಿಯರ್ ರಿಜಿಸ್ಟರ್ 800 ಅಂದ್ರೆ ವೆರಿ ಫಾಸ್ಟ್ ಮುಂದೆ 800 ಜನ, ಅದು ಬಿಟ್ಟು ಅಟ್ಲೀಸ್ಟ್ ಒಂದು 2000 ಜನ ವಾಲಂಟಿಯರ್ ಮಾಡಿದ್ದಾರೆ. ಥ್ಯಾಂಕ್ ಯು. ಈವರೆಗೆ ನೀವು ಇಡೀ ಜರ್ನಿ ನಮ್ಗೆ ಹೇಳಿದಿರಾ. ನಿಮ್ ಪರ್ಸನಲ್ ಆಗಿ ಏನಾದ್ರು ಹೇಳಿದ್ರೆ, ನಿಮ್ಮ ಪರ್ಸನಲ್ ಆಗಿ ಒಂಚೂರು ನಿಮ್ ಲೈಫ್ ಬಗ್ಗೆ ಏನಾದ್ರು ಹೇಳಿ. ಸೊ ನಾನು ನನ್ನ ತಾಯಿ ಜೊತೆ 6 ಬೆಕ್ಕಿದೆ ಮತ್ತೆ 1 ನಾಯಿ. ನನಗೆ ನಾನು 1 ನಾಯಿ ಇಟ್ಕೊಂಡಿದ್ದೀನಿ. ನಮ್ಮ ತಾಯಿ ಆಕ್ಚುಲಿ ಡಾಕ್ಟ್ರು. ಸೊ ನಾನು ನಮ್ಮ ತಾಯಿ ಒಂದ್ ಸ್ವಲ್ಪ ತುಂಬಾ ಅಡ್ವೆಂಚರಸ್. ಸೊ ಈ ಒಂದು 3-4 ವರ್ಷದಿಂದ ಆಕ್ಚುಲಿ ನಾನು ನಮ್ಮ ತಾಯಿ ಮತ್ತೆ ನನ್ನ ನಾಯಿ ತುಂಬಾ ಐ ಲೈಕ್ ಡ್ರೈವಿಂಗ್ ಅಲಾಟ್. ನನಗೆ ನನ್ನ ನಾಯಿಗಳ ಹತ್ರ ಕೆಲಸ ಬಿಟ್ರೆ ನನಗೆ ನನ್ನ ಲೈಫ್ಗೆ ನನಗೆ ತುಂಬಾ ಹಿಡಿಸಿರೋ ಒಂದು ವಿಷಯ ಅಂದ್ರೆ ಡ್ರೈವಿಂಗ್. ಅದೊಂದು ಮ್ಯಾರೇಜ್, ನಿಮ್ ಲೈಫ್, ಪರ್ಸನಲ್ ಲೈಫ್ ಇಲ್ಲ ನಾನು ಮಾಡ್ಕೊಂಡಿಲ್ಲ. ಅಲ್ಲ ಮಾಡ್ಕೊಳ್ಬಾರ್ದು ಅಂತಾನ? ಇಲ್ಲ ಹಾಗಲ್ಲ, ನಿಮ್ಮ ಆಸಕ್ತಿಯ ರುಚಿಗಳಿಗೆ ಹೊಂದ್ಕೊಳ್ಳುವಂತ ಮನಸ್ಸು ಸಿಕ್ಕಿದ್ರೆ ಇದನ್ನ ನನ್ ಕೆಲ್ಸ ಇವಾಗ ತುಂಬಾ ಜನ ಹೇಳ್ತಾರೆ ಯಾವಾಗ್ಲೂ ಯಾಕೆ ನಾಯಿಗಳ ಹಿಂದೆ ಬಿದ್ದಿದ್ಯಾ ಅಂತ. ಇಲ್ಲ ಆತರ ಅಲ್ಲ, ನನಗೆ ತುಂಬಾ ಮುಖ್ಯವಾದ ವಿಷಯ ನನ್ನ ಕೆಲಸ. ಸೊ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಇರೋರು ಸಿಗ್ಬೇಕು, ಅದು ಕಷ್ಟ. ನಿಮ್ಮ ಟ್ರಸ್ಟ್ಗೂ ಕೂಡ ಆಲ್ ದ ಬೆಸ್ಟ್, ನಿಮ್ ಲೈಫ್ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮ್ಗೆ ಬಂದು ನಿಮ್ಮ ಎಲ್ಲ ಒಂದು ಈ ಅಡಾಪ್ಟ್ ಅಂದ್ರೇನು, ಒಂದು ಅನಿಮಲ್ ಹೆಂಗ್ ಸೇವ್ ಮಾಡಬೇಕು, ಅವನಿಗೆ ಎಲ್ಲ ಪ್ರಾಬ್ಲಮ್ಸ್ ಇದೆ ಅನ್ನೋದು ಒಟ್ಟಾರೆ ವಿಷಯಗಳನ್ನ ನನ್ನ ಜೊತೆ ಹಂಚ್ಕೊಂಡ್ರಿ. ನಿಮ್ಗೆ ನಮ್ಮ ರಾಜಧಾನಿ ಟಿವಿಯಿಂದ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟು ಟೈಮ್ ಕೊಟ್ಟು ನೀವು ಕೇಳಿದೀರಾ. ನಿಮ್ ಪ್ರೋಗ್ರಾಮ್ ನೋಡಿ ತುಂಬಾ ಜನ ಇನ್ ಮುಂದೆ ಹೆದರ್ಸ್ದೆ ನಾಯಿಗಳನ್ನ, ಅವರು ಹೆದರ್ಕೊಂಡೆ ಮಕ್ಕಳನ್ನ ಹೊರಗೆ ಬಿಟ್ಟು ಪ್ರೀತಿ ಕೊಟ್ಟು ನಾಯಿಗಳಿಗೂ ಅವರು ಪ್ರೀತಿ ತಗೋಬೇಕು ಅಂತ ನಾನು ಖಂಡಿತ. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.